ನೋಡಿ, ನಮ್ಮ ಕಣ್ಣುಗಳಿದಾವಲ್ವಾ, ಈ ಪ್ರಪಂಚ ಎಲ್ಲವನ್ನು ನೋಡ್ಬೋದು. ಪ್ರಪಂಚದಲ್ಲಿ ಏನೇನಿದೆಯೋ ಅದನ್ನೆಲ್ಲವನ್ನೂ ನೋಡೋದಕ್ಕೆ ಈ ಕಣ್ಣಿಗೆ ಸಾಧ್ಯ. ಆದರೆ ಎವ್ರಿಥಿಂಗ್ ಈಸ್ ಆಫ್ ಯೂನಿವರ್ಸ್ ಬಿಕಾಸ್ ಈಸ್ ಅ ಕ್ರಿಯೇಟರ್. ಆ ಯೂನಿವರ್ಸ್ ಆತ್ಮ ಎಲ್ಲಿದೆ, ಆ ಚೇತನ ಎಲ್ಲಿದೆ? ನಮ್ಮ ಎಲ್ಲರ ಒಳಗೇನೂ ಹೊರಗಡೆನೂ ಇರುವಂಥದ್ದು. ಇಫ್ ಯು ಥಿಂಕ್ ಯು ಕ್ಯಾನ್ ಕಮ್ ಔಟ್ ಆಫ್ ದ ಡೆಡ್, ಯು ಶೋರ್ಲಿ ಕ್ಯಾನ್. If you think you could become healthy, you would absolutely. If you think you would succeed, if you think I'll become rich, absolutely 100%. Why not? I mean, who's going to stop you? ಯಾರೂ ಸಹ ನಮ್ಮನ್ನು ಸ್ಟಾಪ್ ಮಾಡಲಿಕ್ಕೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಬರುವಂಥದ್ದು ಕಷ್ಟಗಳು ಹಂಚ್ಕೊಳ್ಳೋದಕ್ಕೆಲ್ಲ ಬದಲಾಗಿ ಸಂತೋಷಗಳನ್ನು ಹಂಚ್ಕೊಂಡು ಶೇರ್ ಮಾಡೋದಕ್ಕೆ. ಕಾರ್ ತೆಗೆದುಕೊಂಡು ಬರ್ತಾರೆ, ಆಶೀರ್ವಾದ ಮಾಡಿ ಸ್ವಾಮಿ ಅಂತೇಳಿ. ನಿಮಗೆ ಸುದರ್ಶನದ ಯಂತ್ರವನ್ನು ಕೊಟ್ಟಿದ್ದೇನೆ, ಶ್ರೀಯಂತ್ರವನ್ನು ಕೊಟ್ಟಿದ್ದೇನೆ. ಹಾಗೆಯೇ ಕರ್ಮಗಳನ್ನು ಕಳ್ಕೊಳ್ಳುವಂಥ ಹಲವಾರು ಮೂಲಿಕೆ ಇರುವಂಥ ಒಂದು ಯಂತ್ರ ಕೊಟ್ಟಿದ್ದೇನೆ. ಸೊ ದಯವಿಟ್ಟು ಅದನ್ನೆಲ್ಲ ನಾನು ಹೇಳಿದ ಹಾಗೆ ವರ್ಕ್ಶಾಪ್ನಲ್ಲಿ ಪಾಲಿಸಿ ಮಾಡಿ. ನಾನು ಹೇಳಿಕೊಡುವ ಹಾಗೆ ನೀವು ಮಾಡೋದೇ ಆದರೆ 3 ತಿಂಗಳು ಇಲ್ಲ 6 ತಿಂಗಳು ಇಲ್ಲ 9 ತಿಂಗಳ ಒಳಗಡೆ ನಿಮಗೆ ಎಷ್ಟೇ ಸಾಲ ಇದ್ದರೂ ಅದರಿಂದ ಹೊರಗಡೆ ಬರ್ಬೋದು. ನಾನು ನಿಮಗೆ ತಿಳಿಸ್ಕೊಡ್ತೇನೆ, ನಾನು ನಿಮ್ಮ ಜೊತೆ ಇರ್ತೇನೆ. 10% ದಾನ ಮಾಡಬೇಕು. ಎಕ್ಸಾಂಪಲಿಗೆ 1 ಲಕ್ಷ ನಾನು ಪ್ರತಿ ತಿಂಗಳು ಇನ್ಕಮ್ ಆದರೆ ನಾನು 10% ಅಂತಂದರೆ ಅದನ್ನು 10,000 ಆಗುತ್ತೆ. ಈ 10,000ದಲ್ಲಿ ಹೇಗೆ ಡಿವೈಡ್ ಮಾಡಬೇಕು, ಯಾರು ಕೊಡಬೇಕು, ಇವಾಗ ತಿಳ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮನಿ ಇಸ್ ಹ್ಯಾಪಿನೆಸ್ ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ಕಾರ್ಯಕ್ರಮದ ಹೆಸರೇ ಹೇಳುವಂತೆ ಮನಿ ಈಸ್ ಹ್ಯಾಪಿನೆಸ್. ನಾವು ಖುಷಿಯಾಗಿರ್ಬೇಕು ಅಂತಂದ್ರೆ, ನಾವು ಒಂದು ಕಾನ್ಫಿಡೆನ್ಸ್ ಇಂದ ಲೈಫ್ ನ ಲೀಡ್ ಮಾಡಬೇಕು ಅಂತ ಅನ್ಕೊಂಡ್ರೆ, ನಾವು ಅಂದುಕೊಂಡಷ್ಟು ಹಣ ನಮಗ್ ಬೇಕು, ನಮ್ಮ ಜೀವನಕ್ಕೆ ಇಷ್ಟು ಹಣ ಬೇಕು ಅಂತ ಏನ್ ಅನ್ಕೊಂಡಿರ್ತೀವಿ ಅಷ್ಟು ಹಣ ನಮ್ಮ ಬಳಿ ಇರಬೇಕು. ಅದಕ್ಕಾಗಿ ನಾವು ಪ್ರತಿನಿತ್ಯ ಸಾಕಷ್ಟು ಕಷ್ಟ ಪಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಬಿಸ್ನೆಸ್ ಮಾಡ್ತಾ ಇರ್ತೀವಿ. ನಮಗ್ ಏನ್ ತೋಚುತ್ತೋ ಅದನ್ನೆಲ್ಲ ಮಾಡ್ತಾ ಇರ್ತೀವಿ. ಜಸ್ಟ್ ಬಿಕಾಸ್ ನಾವು ಅಂದ್ಕೊಂಡಂತೆ ನಾವು ಬದುಕಬೇಕು, ಹಣವನ್ನ ಸಂಪಾದನೆ ಮಾಡಬೇಕು, ನಮ್ಮ ಹಾಗೆ ನಮ್ಮ ಕುಟುಂಬದವರೆಲ್ಲರೂ ಕೂಡ ಖುಷಿಯಾಗಿರ್ಬೇಕು ಅಂತ. ಸೊ ಇಂತಹ ಸಂದರ್ಭದಲ್ಲಿ ಎಷ್ಟೋ ಸಲ ಎಷ್ಟೇ ಕಷ್ಟಪಟ್ಟರೂ ಕೂಡ ನಾವು ಅಂದುಕೊಂಡಿದ್ದನ್ನ ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಇಲ್ಲ ಸಾಕಷ್ಟು ಅಡೆತಡೆಗಳು ಬರ್ತಾ ಇರತ್ತೆ. ಇದೆಲ್ಲವನ್ನ ನಿವಾರಿಸ್ಕೊಂಡು ಯಾವ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಅನ್ಕೊಂಡಂತಹ ಗೋಲ್ ಅನ್ನ ರೀಚ್ ಆಗೋದು, ಬಿಸ್ನೆಸ್ ಮಾಡೋದು ಹೇಗೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಯಾವ ರೀತಿಯಾಗಿ ಸಕ್ಸಸ್ಫುಲಿ ನಡೆಸ್ಕೊಂಡು ಹೋಗಬಹುದು, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಗುರುಗಳು ನಿಮಗೆ ಹಲವಾರು ಮಾಹಿತಿಗಳನ್ನ ಕೊಡ್ತಾ ಬರ್ತಿದ್ದಾರೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಿದ್ದಾರೆ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಭೂದೋಷ ನಿವಾರಕರು, ವಾಸ್ತು ದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ತಂದುಕೊಟ್ಟು ನಮ್ಮೊಳಗಿರುವ ಬ್ರಹ್ಮ ತತ್ವವನ್ನ ಜಾಗೃತಗೊಳಿಸಿ ನಾವು ಅಂದ್ಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳುವ ವಿಶ್ವ ಮಾರ್ಗವನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದುಕೊಂಡಿರುವ ಪುರಸ್ಕೃತರು, ವಿಶ್ವಚೇತನ ಹಾಗೆ ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವಾಚಾರ್ಯ ಗುರುಜಿ ಅವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ನಮ್ಮ ಮುಂಬರುವ ಕಾರ್ಯಗಾರಕ್ಕೆ ಬರುವಂಥವರೆಲ್ಲರಿಗೂ ಕೂಡ ಋಣ ವಿಮೋಚಕ ಧನಾಕರ್ಷಣೆಯ ಯಂತ್ರವನ್ನ ಹಾಗೆ ಸಾಲ ತೀರಿಸುವಂತಹ ಬ್ಲೂ ಪ್ರಿಂಟ್ ಅನ್ನ ಉಚಿತವಾಗಿ ಕಾರ್ಯಗಾರಕ್ಕೆ ಬರುವವರೆಲ್ಲರಿಗೂ ಕೂಡ ನೀವು ಆಶೀರ್ವದಿಸಿ ಅದನ್ನ ಆ ಜನರಿಗೆ ಕೊಡ್ತಾ ಇದ್ದೀರಾ. ಅವರೆಲ್ಲರ ಪರವಾಗಿ ನಾನು ನಿಮಗೆ ಮೊದಲಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಗುರುಗಳೇ, ಮೇ 10ನೇ ತಾರೀಕು ನಡೀತಾ ಇರುವಂತಹ ನಮ್ಮ ಮುಂಬರುವ ಕಾರ್ಯಗಾರದ ಬಗ್ಗೆ, ಅದರ ವಿಶೇಷತೆಗಳ ಬಗ್ಗೆ ನೀವೇ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬಹುದಾ? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಡಬೇಕು. ಅದು ಎಲ್ಲರಿಗೂ ಸಹ ನೋಡಿ, ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಅಲ್ಲ ಗುರುಗಳು ಏತಕ್ಕೋಸ್ಕರ ಬೇಕು? ಅಲ್ಲ ನಮ್ಮ ಹತ್ರ ಚಾಟ್ GPT ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಗೂಗಲ್ ಇದೆ, ಅಥವಾ ಎಲ್ಲವೂ ಸಿಗ್ತಿದೆ. ಆ ಕಾಲದಲ್ಲಿ ಪ್ರಾಬಬ್ಲಿ ಸಿಗದೆ ಇರ್ಬೋದಿತ್ತು, ಬಟ್ ಈಗ ಎಲ್ಲವೂ ಕೈಗೆಟುಕುವಾಗೆ ಸಿಗ್ತಿದ್ರೆ
ನಾವೆಲ್ಲವನ್ನು ನಾವೇ ತಿಳ್ಕೊಂಡು ಮಾಡ್ಬೋದಲ್ಲ ಅನ್ನೋವಂಥ ಒಂದು ಕೆಲವರಿಗೆ ಆ ಭಾವನೆ ಇರುತ್ತೆ. ನಿಮಗೆ ಗೊತ್ತಿರಲಿ ನೋಡಿ, ನಮ್ಮ ಕಣ್ಣುಗಳಿದಾವಲ್ವ, ಈ ಪ್ರಪಂಚ ಎಲ್ಲವನ್ನು ನೋಡ್ಬೋದು. ಪ್ರಪಂಚದಲ್ಲಿ ಏನೇನಿದೆಯೋ ಅದನ್ನೆಲ್ಲವನ್ನೂ ನೋಡೋದಕ್ಕೆ ಈ ಕಣ್ಣಿಗೆ ಸಾಧ್ಯ. ಆದರೆ ಇದೇ ಕಣ್ಣಿಗೆ ಒಂದು ವೇಳೆ ಧೂಳು ಬಿದ್ದರೆ ಆ ಧೂಳನ್ನು ತೆಗೆಯೋದಕ್ಕೋ ಅಥವಾ ನೋಡೋದಕ್ಕೋ ಈ ಕಣ್ಣಿಗೆ ಸಾಧ್ಯ ಆಗಲ್ಲ. ಗೊತ್ತಿರಲಿ ನೋಡಿ, ಎಂಥ ವಿಪರ್ಯಾಸ ನೋಡಿ. ಎಲ್ಲವನ್ನೂ ಗ್ರಹಿಸೋ ಅಂಥ ನೋಡೋ ಅಂಥ ಶಕ್ತಿ ಇರೋವಂಥ ಕಣ್ಣಿಗೆ ಆ ಕಣ್ಣಿನೊಳಗಡೆ ಬಿದ್ದಿರೋ ಅಂಥ ಒಂದು ಕಣವನ್ನು ತೆಗೆಯೋದಕ್ಕೆ ಇನ್ನೊಬ್ಬರ ಸಹಾಯ ಬೇಕು, ಆ ಕಣ್ಣಿಗೆ ಸಾಧ್ಯ ಇಲ್ಲ. ಇದೇ ರೀತಿಯೇ ಆ ಪಂಚ ಪಾಂಡವರು, ಇವರೆಲ್ಲ ದೇವರ ಪುತ್ರರು. ಇವರು ಸಾಧಾರಣ ಮನುಷ್ಯರಾಗಿರಲಿಲ್ಲ. ಅವ್ರಿಗೂ ಸಹ ದ್ರೋಣಾಚಾರ್ಯ ಬೇಕಿತ್ತು. ದ್ರೋಣಾಚಾರ್ಯ ಒಬ್ಬರೇ ಸಾಲದೆ ಶ್ರೀಕೃಷ್ಣ ಪರಮಾತ್ಮನು ಅವರಿಗೆ ಗುರುವಿನ ಸ್ಥಾನದಲ್ಲಿದ್ದು ಅವರನ್ನು ಗೈಡ್ ಮಾಡ್ತಾನೆ, ಅಥವಾ ಉತ್ತಮರನ್ನಾಗಿ ಯಶಸ್ವಿಯರನ್ನಾಗಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆ ರಾಮನಿಗೂ ಸಹ ಒಂದು ಗುರುವಿದ್ದಾರೆ. ಈ ರೀತಿ ನೋಡ್ತಾ ಹೋದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಗುರುವಿನ ಅವಶ್ಯಕತೆ ಹೆಚ್ಚಾಗಿದೆ. ಅದಕ್ಕೋಸ್ಕರ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ನಾವು ಒಂದು ಇಂಪಾರ್ಟೆನ್ಸ್ ಅಥವಾ ಮಹತ್ವವನ್ನು ತಂದೆ ತಾಯಿಗಳಿಗೆ ಕೊಡ್ತೇವೋ ಅದೇ ಸ್ಥಾನದಲ್ಲಿ ಗುರುವನ್ನು ಇಟ್ಟಿರುವಂಥದ್ದು. ನಾನು ಡಾಕ್ಟ್ರ್ ಅಂದ್ಕೊಳ್ಳೋಣ, ಅಥವಾ ನೀವು ಡಾಕ್ಟ್ರು ಅಂದ್ಕೊಳ್ಳಿ. ನಿಮಗೆ ಹೇಗೆ ಆಪರೇಷನ್ ಮಾಡಿಸ್ಕೋಬೇಕು, ಯಾವುದೋ ಒಂದು ಕಾಯಿಲೆ ಬಂದಿದೆ ಅಂದ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಡಾಕ್ಟ್ರ್ ಆಗಿದ್ದರೂ ಕಾಯಿಲೆ ಬರುತ್ತೆ. ಎರಡನೇದು, ಒಂದು ವೇಳೆ ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು. ಈಗ ನನಗೆಲ್ಲ ಗೊತ್ತು, ನಾನೇ ಡಾಕ್ಟ್ರ್ ಅಲ್ವಾ, ನೀವೇ ಡಾಕ್ಟ್ರ್ ಅಲ್ವಾ, ಅನಸ್ತೇಷಿಯಾ ಹಾಕಬೇಕು ಅಂತಲೂ ಗೊತ್ತು, ಆಪ್ರೇಷನ್ ಮಾಡೋದು ಗೊತ್ತು, ಎಲ್ಲ ಗೊತ್ತು. ಆದರೂ ಸಹ ನಿಮಗೆ ನೀವೇನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ನೀವು ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು, ಆಪ್ರೇಷನ್ ಥಿಯೇಟ್ರಲ್ಲಿ ಬೇರೆಯವ್ರ ಕೈಯಲ್ಲಿ, ಬೇರೆ ಡಾಕ್ಟ್ರ್ ಕೈಯಲ್ಲಿ ಆಪ್ರೇಷನ್ ಮಾಡ್ಕೊಳ್ಬೇಕು. ಗೊತ್ತಿರಲಿ, ಯಾರ ಜೊತೆ ಗುರು ಇರ್ತಾರೋ ಅವರಿಗೆ ಮುಕ್ತಿ ಅನ್ನುವಂಥದ್ದು ಅಥವಾ ಜ್ಞಾನ ಅನ್ನುವಂಥದ್ದು ಅಥವಾ ದಾರಿ ಅನ್ನುವಂಥದ್ದು ಬಹು ಸುಲಭವಾಗಿ ಸಿಕ್ಬಿಡುತ್ತೆ. ಸರ್ವಜ್ಞ ಆಗ್ಬೋದು, ಇನ್ನು ಯಾರೇ ಮಹಾನ್ ವ್ಯಕ್ತಿಗಳು, ಬಸವಣ್ಣ ಆಗ್ಬೋದು, ಇನ್ನು ಯಾರನ್ನೇ ತೆಗೆದುಕೊಳ್ಳಿ, ಪ್ರತಿಯೊಬ್ಬರಿಗೂ ಗುರುವಿದ್ದರೂ ಗುರುವಿನ ಸ್ಥಾನವನ್ನು ದೇವರಿಗೆ ಹೋಲಿಸಿದ್ದಾರೆ, ಯೂನಿವರ್ಸ್ಗೆ ಹೋಲಿಸಿದ್ದಾರೆ. ಯಾಕಂತಂದರೆ ದೇವರು ಇವರು ಇಂಥದ್ದನ್ನು ಮಾಡಿದರೆ ನಾವು ಮುಕ್ತಿ ಪಡೆದುಕೊಳ್ಬೋದು ಅಂತ ಹೇಳಿರೋ ಅಂಥದ್ದು ಆ ಗುರುವೇ ಆಗಿರ್ತಾನೆ. ಗೊತ್ತಿರಲಿ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು ನೋಡಿ ಹೇಗೆ ಗುರುವನ್ನು ಎಲ್ಲೆಲ್ಲಿಗೆ ಹೋಲಿಸ್ತಿದ್ದಾರೆ ನೋಡಿ. ಸಾಕ್ಷಾತ್ ಪರಬ್ರಹ್ಮನಿಗೆ, ಆ ವಿಷ್ಣುವಿಗೆ, ಆ ಶಿವನಿಗೆ, ಆ ಶಕ್ತಿಗೆ ಗುರುವನ್ನು ಹೋಲಿಸ್ತಿದ್ದಾರೆ. ಸೊ ಮುಂಬರುವ ಕಾರ್ಯಾಗಾರ ಸಾಲ ಮುಕ್ತಿಯಾಗುವಂಥದ್ರ ಬಗ್ಗೆ ಇರುವಂಥದ್ದು. ಇಲ್ಲಿ ತನಕ 5 ವರ್ಷಗಳಿಂದ ಎಷ್ಟೋ ಕಾರ್ಯಾಗಾರಗಳನ್ನು ಮಾಡಿದ್ದೇನೆ. ಬಹುತೇಕ ಎಷ್ಟೋ ಮಂದಿ ನನ್ನ ಹತ್ರ ಬಂದಿದ್ದಾರೆ. ನಾನು ಹೇಳ್ತಿದ್ದೇನೆ, ಯಾರು ನಾನು ಹೇಳಿಕೊಡುವಂತಹ ವಿಶ್ವ ತತ್ವವನ್ನು, ವಿಶ್ವ ಮಾರ್ಗವನ್ನು, ಈ ಸನಾತನ ಧರ್ಮದ ಪಥವನ್ನು ನಾನು ಹೇಳಿಕೊಡುವ ಹಾಗೆ ಮಾಡಿದರೆ ಅವರ ಭಾವ ಶುದ್ಧವಾಗಿ ಅವರಿಗೆ ಆ ವಿಶ್ವಜ್ಞಾನವೆಂಬುದು ಪ್ರಾಪ್ತಿಯಾಗಿ ಬಹುತೇಕ ಮಂದಿಗೆ, ನಾನು ಹೇಳ್ತಿರೋದು ಯಾರೆಲ್ಲ ಅಳವಡಿಸ್ಕೊಂಡಿದ್ದಾರೋ ಅವರು ಎಲ್ಲರಿಗೂ ಅವ್ರಿಗೇನು ಬೇಕೋ ಅದೆಲ್ಲ ಸಿಕ್ಕಿದೆ. ಸಾಲ ಇರೋರಿಗೆ ಸಾಲ ತೀರುವಂತಾಗಿದೆ, ಕೋರ್ಟ್ ಕೇಸ್ ಇರುವಂಥವ್ರಿಗೆ ಕೋರ್ಟ್ ಕೇಸ್ ನಿವಾರಣೆಯಾಗಿದೆ, ಅಥವಾ ಆರೋಗ್ಯದ ಸಮಸ್ಯೆ ಇದ್ದರೆ ಸಮಸ್ಯೆಗಳು ಪರಿಹಾರವಾಗಿದೆ. ಪದೇ ಪದೇ ತುಂಬ ಸಲ ನಾನು ಇದ್ರ ಬಗ್ಗೆ ಹೇಳ್ಬಿಟ್ಟಿದ್ದೇನೆ, ಮಾತಾಡ್ಬಿಟ್ಟಿದ್ದೇನೆ. ಆದರೂ ಮತ್ತೊಂದು ಸಲ ಹೇಳ್ತೇನೆ ನೋಡಿ. ಆ ಸೃಷ್ಟಿಕರ್ತ ಯೂನಿವರ್ಸ್ ಅನ್ನೋವಂಥವನು ಸೃಷ್ಟಿ ಮಾಡೋದಕ್ಕೆ ಗೊತ್ತಿರೋ ಅಂಥದ್ದು. ಇಲ್ಲಿ ತನಕ ಅಂತಹದ್ದು ನಡೀದೇ ಇರ್ಬೋದು, ಅಥವಾ ಈ ಪ್ರಪಂಚದ ದೃಷ್ಟಿಕೋನದಲ್ಲಿ ಅದು ಇಂಪಾಸಿಬಲ್, ಆಗೋದೇ ಇಲ್ಲ ಅನ್ನೋಂಥದ್ದಾಗಿರ್ಬೋದು. ಆದರೆ ಆ ಸೃಷ್ಟಿಕರ್ತನಿಗೆ, ಆ ಶಕ್ತಿಗೆ ಎಲ್ಲವೂ ಸಾಧ್ಯ. ನಾವೇನು ಮ್ಯಾಜಿಕ್ ಅಂತೀವೋ ಅಥವಾ ನಾವು ಇದು ಆಗೋದಕ್ಕೆ ಚಾನ್ಸೇ ಇಲ್ಲಪ್ಪ ಅಂತಂತ ಹೇಳ್ತೀವೋ, ಯಾಕಂತಂದರೆ ಅವನು ಕ್ವಾಂಟಮಲ್ಲಿ ವರ್ಕ್ ಮಾಡೋವಂಥದ್ದು. ನೋಡಿ, ನೀವಿಷ್ಟು ದೊಡ್ಡವರಾಗಿದ್ದೀವಿ, ನಾವಿಷ್ಟು ದೊಡ್ಡವರಾಗಿದ್ದೀವಿ. ನಾವು ತಾಯಿಯ ಗರ್ಭದಲ್ಲಿದ್ದಾಗ ನಮ್ಮನ್ನು ಯಾರೂ ಸಹ ನೋಡಲಿಕ್ಕೆ ಸಾಧ್ಯ ಇಲ್ಲ. 3 ತಿಂಗಳು ಪ್ರೆಗ್ನೆನ್ಸಿ ಆದಮೇಲೆ ಒಂಚೂರು ಗೋಚರಿಸುವಂಥದ್ದು. ಅದಕ್ಕೂ ಮುಂಚೆ ನಾವು ಕನ್ಸೀವ್ ಆಗಿದ್ವಲ್ವಾ, ಒಂದು ಸ್ಮಾಲ್ ಸೆಲ್ಸ್ ಅಷ್ಟೇ, ಸ್ಪೆಕ್ ಆಫ್ ಡಸ್ಟ್. ಕಣ್ಣಿಗೂ ಮೈಕ್ರೋಸ್ಕೋಪಲ್ಲಿ ನೋಡೋ ಅಂಥ ಒಂದು ಇದರಲ್ಲಿ ನಾವಿದ್ದು. ಹೇಗೆ ಯೋಚನೆ ಮಾಡಿ, ಹೇಗೆ ಇಷ್ಟು ದೊಡ್ಡಕ್ಕಾದವು, ಇಷ್ಟು ಉದ್ದ, ಇಷ್ಟು ದಪ್ಪ, ಇಷ್ಟು ಅಗಲ, ಇಷ್ಟು ಒಂದು ಈಗ ಮಾತಾಡ್ತಿದ್ದೀವಲ್ವ, ಇದೆಲ್ಲ ಯಾರು ಕೊಟ್ಟಿರೋವಂಥದ್ದು? ಎವ್ರಿಥಿಂಗ್ ಈಸ್ ಆಫ್ ಯೂನಿವರ್ಸ್.
ಬಿಕಾಸ್ ಈಸ್ ಅ ಕ್ರಿಯೇಟರ್. ಆ ಯೂನಿವರ್ಸ್ ಆತ್ಮ ಎಲ್ಲಿದೆ, ಆ ಚೇತನ ಎಲ್ಲಿದೆ? ನಮ್ಮ ಎಲ್ಲರ ಒಳಗೇನೂ ಹೊರಗಡೆನೂ ಇರುವಂಥದ್ದು. ಸೊ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅನ್ನುವಂಥದ್ದು ಅದಕ್ಕೋಸ್ಕರ. ಎಲ್ಲರಿಗೂ ಎಲ್ಲವೂ ಸಾಧ್ಯ ಗೊತ್ತಿರಲಿ. ಇಫ್ ಯು ಥಿಂಕ್ ಯು ಕ್ಯಾನ್ ಕಮ್ ಔಟ್ ಆಫ್ ದ ಡೆಡ್, ಯು ಶೋರ್ಲಿ ಕ್ಯಾನ್. ಇಫ್ ಯು ಥಿಂಕ್ ಯು ಕುಡ್ ಬಿಕಮ್ ಹೆಲ್ದಿ, ಯು ವುಡ್ ಅಬ್ಸಲ್ಯೂಟ್ಲಿ. If you think you would succeed, if you think I'll become rich, absolutely 100%. Why not? I mean, who's going to stop you? ಯಾರೂ ಸಹ ನಮ್ಮನ್ನು ಸ್ಟಾಪ್ ಮಾಡಲಿಕ್ಕೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಎಲ್ಲರಲ್ಲೂ ಆ ವಿಶ್ವ ಇದ್ದಾನೆ ಗೊತ್ತಿರಲಿ. ಮೊನ್ನೆ ಪರ್ಸ್ನಲ್ ಮೀಟಿಂಗ್ ಇರಬೇಕಂತಂದರೆ ನನ್ನ ಜೊತೆ ಹಂಚ್ಕೊಳ್ಳೋದಕ್ಕೆ ತುಂಬ ಜನ ಬರ್ತಾರೆ. ಸೊ ಅದರಲ್ಲಿ ಕೆಲವರು ಬಂದಿರುವಂಥದ್ದು 48 ವರ್ಷಗಳು ಅವರಿಗೆ ವಯಸ್ಸು, ಮದುವೆಯಾಗಿ ಎಷ್ಟೋ ವರ್ಷಗಳು 15-20 ವರ್ಷ ಆಗಿಬಿಟ್ಟಿದೆ, ಮಕ್ಕಳು ಆಗಿರಲಿಲ್ಲ. ಸೊ ಅವ್ರು ಬಂದಿದ್ದು ಪರ್ಸ್ನಲ್ ಮೀಟಿಗೆ, ಗುರುಗಳೇ ನಿಮ್ಮ ಹತ್ರ ಬಂದೆ, ಆಶೀರ್ವಾದ ತೆಗೆದುಕೊಂಡ್ವು, ಎಲ್ಲೆಲ್ಲೋ ಮೂಲೆಗೆ ಹೋದ್ವು, ಮಾಡಿದಂತಹ ಪೂಜೆಗಳಿಲ್ಲ, ಪುನಸ್ಕಾರಗಳಿಲ್ಲ, ಹೋಮಗಳಿಲ್ಲ, ಎಲ್ಲ ಮಾಡಿದ್ವು, ಎಲ್ಲ ಡಾಕ್ಟ್ರನ್ನ ಮೀಟ್ ಮಾಡಿದ್ವು, ಕಡೆಗೆ ಮಗುವಾಗಿದ್ದು ನಿಮ್ಮ ಕಾರ್ಯಾಗಾರಕ್ಕೆ ಬಂದವು. ತದನಂತರ ಆಶೀರ್ವಾದದಿಂದ ನೀವು ಹೇಳಿಕೊಟ್ಟಂಥ ಒಂದು ಋಣಮುಕ್ತ ಕ್ರಿಯೆಗಳನ್ನು ಮಾಡಿ ನಮ್ಮ ಕರ್ಮಗಳನ್ನು ಕಳೆದುಕೊಂಡ ಪರಿಣಾಮ ಇವತ್ತು ಮಗುವಾಯಿತು. ಅವತ್ತು ನನ್ನ ಕೇಳಿದಾಗ ನಾನು ಹೇಳಿದ್ದೆ, ನಿಮ್ಮ ಮಗು ಆಗುತ್ತೆ, ಯಾವ ಮಗು ಬೇಕು ಅಂತ ಕೇಳಿದೆ. ಗಂಡು ಮಗು ಅಂತ ಹೇಳಿದ್ರು ಅವರು. ಅದಕ್ಕೆ ಅರ್ಜುನ ಅಂತ ಹೆಸರಿಡಿ ಅಂತ ಹೇಳಿದ್ದೆ. ನೋಡಿ ತಾತ್ಪರ್ಯ ನೋಡಿ ಹೇಗಿದೆ. ಒಂದು ಮಗು ಆಗಲಿಲ್ಲ, 48 ವರ್ಷದಲ್ಲಿ ಟ್ವಿನ್ಸ್ ಆಗುತ್ತೆ. 2 ಮಕ್ಕಳನ್ನು ತೆಗೆದುಕೊಂಡು ಕರ್ಕೊಂಡು ನನ್ನ ಆಫೀಸ್ಗೆ ಬಂದಿರತಕ್ಕಂಥದ್ದು ಇವರು ಚಿತ್ರದುರ್ಗದವರು. ನನಗೆ ಇಟ್ಸ್ ನಾಟ್ ಅಬೌಟ್ ಗೆಟಿಂಗ್ ಶಾಕ್ಡ್ ಆರ್ ಸಮಥಿಂಗ್, ಬಟ್ ದಿಸ್ ಈಸ್ ವೆರಿ ನಾರ್ಮಲ್. ನಮ್ಮ ಕರ್ಮಗಳು ಕಳೆಯೋ ತನಕ ನಾನು ಪದೇ ಪದೇ ಹೇಳ್ತಿರ್ತೇನೆ, ನಮಗೆ ಯೋಗ ಬರೋದಿಲ್ಲ, ಹಣ ಬರೋದಿಲ್ಲ. ಕರ್ಮ ಕಳಿದೇ ಹೋದರೆ ಉತ್ತಮ ಗುರುಗಳನ್ನು ನೋಡೋದಕ್ಕೂ ಸಾಧ್ಯ ಇಲ್ಲ, ಅವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಎಲ್ಲೋ ದೂರದಲ್ಲಿರಬೇಕು ಅಷ್ಟೇ. ಯಾಕಂದರೆ ಯೋಗ ಇಲ್ಲ, ಯೋಗ್ಯತೆ ಇಲ್ಲ. ಸೊ ಇನ್ನೂ ಅವರಿಗೆ ಕರ್ಮ ಕಳೆದಿಲ್ಲ. ಮೊನ್ನೆ ನಾನು ಜಯನಗರ ಆಫೀಸ್ ನಮ್ಮದಿರೋದು, ಇಲ್ಲೇ ಪಕ್ಕದಲ್ಲಿ ಸುಮ್ಮನೆ ಒಂದು ಏನೋ ತೆಗೆದುಕೊಂಡು ಬರೋದಿತ್ತು. ಅಶೋಕ ಪಿಲ್ಲರ್ ಹತ್ರ ಇರುವಂಥ ಬೆಂಗಳೂರಲ್ಲಿ ನಾಮದಾರೀಸ್ಗೆ ಹೋಗಿದ್ದೆ. ಅಲ್ಲಿ ಕೆಲಸ ಮಾಡೋರು ಯಾರೋ ನನ್ನ ಗುರುತು ಹಿಡಿದ್ರು. ಸ್ವಾಮಿಗಳೇ ನಮಸ್ಕಾರ, ನೀವು ಅವರೇ ಅಲ್ವಾ ಅಂತಂದರು. ಅವರಿನ್ನೂ ಕಾರ್ಯಾಗಾರಕ್ಕೆ ಬರಲಿಲ್ಲ, ಜಸ್ಟ್ ನೋಡಿದಂಗೆ ಇದ್ದಾರೆ. ಪ್ರಾಬ್ಲಿ ಐ ಥಿಂಕ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅವ್ರು ಹೇಳ್ತಿದ್ರು, ನೀವು ಅನಂತ ವಿಶ್ವಾಚಾರ್ಯ ಸ್ವಾಮಿಗಳಲ್ವಾ ಅಂತಂದರು. ಹೌದಮ್ಮ ಅಂತಂದೆ. ಅದಕ್ಕೆ ಅವರು ಹೇಳ್ತಿದ್ದಾರೆ, ನನಗೊಂದು ಫೀಡ್ಬ್ಯಾಕ್ ಕೊಡ್ತಿದ್ದಾರೆ. ವಾಟ್ ದ ಫೀಡ್ಬ್ಯಾಕ್ ಈಸ್, ಒಂದು ದಿನ ಕಾರ್ಯಾಗಾರ ಏನಿರುತ್ತೆ ಸ್ವಾಮಿ, ಒಂದು ದಿನ ಈ ಕಾಲದಲ್ಲಿ ಯಾರು ಕೂತ್ಕೊಳ್ತಾರೆ ಆ ರೀತಿ ಎಲ್ಲನೂ ಅಂತ. ಇದು ಒಂದನೇದು. ಎರಡನೇದು ಫೀಡ್ಬ್ಯಾಕ್ ನನಗೆ ಕೊಟ್ಟಿರೋವಂಥದ್ದು, ಏನು ಅಷ್ಟು ಉದ್ದ ವೀಡಿಯೋ ಹಾಕ್ತೀರಾ, ಎಷ್ಟು ಲೆಂದಿಯಾಗಿ ಹೇಳ್ತಿರ್ತೀರಾ, ಎಲ್ಲ ಒಂದು ನಿಮಿಷ, 2 ನಿಮಿಷ, 3 ನಿಮಿಷದಲ್ಲೇ ಇದ್ದರೆ ಎಲ್ಲರೂ ನೋಡ್ಬೋದಲ್ವಾ, ಎಲ್ಲರೂ ಕೇಳಿಸ್ಕೊಳ್ಬೋದಲ್ವಾ ಅಂತಂದರು. ನಾನು ಓಕೆ, ನಾನೇನೂ ಹೇಳಲಿಕ್ಕೆ ಹೋಗಲಿಲ್ಲ. ಬಿಕಾಸ್ ನನಗೆ ಗೊತ್ತು ಅವರು ಯಾರು, ಯಾವ ಮನಸ್ಥಿತಿಯಲ್ಲಿದ್ದಾರೆ, ಎಲ್ಲಿದ್ದಾರೆ, ಅವ್ರ ಕರ್ಮ ಪುಣ್ಯಗಳೇನು ಎಲ್ಲವೂ ಗೊತ್ತಿದೆ. ನೋಡಿ ಎಷ್ಟು ವಿಚಿತ್ರ ನೋಡಿ. ಒಂದು ಕ್ರಿಕೆಟ್ ಮ್ಯಾಚು, T20 ಮ್ಯಾಚ್ ಆದರೂ ಸಂಜೆ 7-7:30 ಸ್ಟಾರ್ಟ್ ಆದರೆ ರಾತ್ರಿ 11:00 ಮುಗಿಯುತ್ತೆ. ಇದು ಚಿಕ್ಕದು ಮ್ಯಾಚ್ ನೋಡಿ ಹೇಗಿದೆ. 5-6 ಗಂಟೆಯ ಮ್ಯಾಚು ಕಮ್ಮಿ ಟೈಮ್ ಅಂತೆ. ಆದರೆ ನಮ್ಮ ವೀಡಿಯೋಗಳು ಅಥವಾ ನಮ್ಮ ದಿನದ ಕಾರ್ಯಕ್ರಮ ಒಂದು 30 ನಿಮಿಷ ಆದರೆ ಲೆಂದಿ ಅಂತ ಹೇಳ್ತೇವೆ. ನೀವೇ ಹೇಳಿ, ಮ್ಯಾಗಿ ಮಾಡೋದು ಸುಲಭನಾ, ಮುದ್ದೆ ಮಾಡೋದಕ್ಕೆ ಎಷ್ಟು ಸಮಯ ಆಗುತ್ತೆ ನೀವು ಯೋಚನೆ ಮಾಡಿ. ಒಂದು ರೊಟ್ಟಿ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ, ಮ್ಯಾಗಿ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ. ಒಂದು ಒಳ್ಳೆಯ ಆಹಾರ, ಅನ್ನ ಸಾಂಬಾರೆಲ್ಲ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ. ಅಥವಾ ನಾನು ಮ್ಯಾಗಿ ಹೇಳೋದಲ್ವ, ಇದನ್ನು ಮಾಡೋಕ್ಕೆ ಎಷ್ಟು ಟೈಮ್ ಆಗುತ್ತೆ. ಯಾವುದು ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು. ಸೊ ಐ ಥಿಂಕ್ ಕಲಿ ಪ್ರಭಾವದಿಂದ ಇದು ಕಲಿಗಾಲವಲ್ಲ. ಹಾಗಾಗಿ ಎಲ್ಲವೂ ಫಾಸ್ಟ್ ಆಗಬೇಕು. ಎಲ್ಲವೂ ನೋಡಿ, ಯಾರು ಟ್ರಾಫಿಕಲ್ಲಿ ಕಾಯೋದಕ್ಕೆ ಇಷ್ಟಪಡೋದಿಲ್ಲ. ಟ್ರಾಫಿಕ್ ಡಿವಿಯೇಷನ್ ಮಾಡ್ಕೊಂಡು ಹೋಗ್ತಿರಬೇಕು. ಎವ್ರಿಬಡಿ ಈಸ್ ಇನ್ ಅರ್ಜೆನ್ಸಿ. ಬಟ್ ಅಪ್ಯಾರೆಂಟ್ಲಿ ನೀವು ನೋಡಿದ್ರೆ ಯಾರು ಸಮಾಧಾನವಾಗಿರೋದು, ಶಾಂತಿಯಾಗಿರೋದು, ಯಾರು ಸಮೃದ್ಧಿಯಾಗಿರೋದು, ಯಾರು ಶ್ರೀಮಂತರಾಗಿರೋದು, ಈ ಮನುಷ್ಯನನ್ನು ಹೊರತುಪಡಿಸಿ ಇನ್ನು ಉಳಿದ 84 ಲಕ್ಷ ಜೀವರಾಶಿಗಳಿಗೆ ಟ್ರಾಫಿಕ್ ಅನ್ನೋಂಥದ್ದು ಇಲ್ಲ,
ಒಂದು ವೇಳೆ ಇದ್ದರೂ ಅದಕ್ಕೆ ಏನಂತ ಗೊತ್ತಿಲ್ಲ, ಅವೆಲ್ಲ ನೆಮ್ಮದಿಯಾಗಿದ್ದಾವೆ. ಹರಿ ಬರಿ ಅನ್ನೋದಂಥದ್ದು ಎಂಥದ್ದು ಇಲ್ಲ. ಈ ಬೀದಿ ನಾಯಿಗಳೆಲ್ಲ ನೋಡಿ ಆರಾಮಾಗಿ ಮಲಗಿರ್ತವೆ. ಅವಕ್ಕೆ ಇದು ಟಾರ್ಗೆಟು, ಅದು ಇದು ಆಸೆ ಎಂಥವೂ ಇಲ್ಲ. ಐ ಥಿಂಕ್ ಸಮ್ಟೈಮ್ಸ್ ಐ ವಂಡರ್, ನನಗೆ ಅನಿಸುತ್ತೆ ಬೀದಿ ನಾಯಿಗಿಂತ ಕಡೆ ಯಾವಾಗ ಆಗ್ಬಿಟ್ಟು ನಾವು ಅಂತಂತೇಳಿ. ಅಷ್ಟು ಒಂದು ಹರಿಬರಿ, ಅಷ್ಟೊಂದು ಇಂಪೇಷನ್ಸ್ ಇರೋವಂಥವ್ರು. 100 ಕೋಟಿ ಇರಬೇಕಿತ್ತಾನೆ ನಮ್ಮ ಅಕೌಂಟಲ್ಲಿ, ಎಂಥದ್ದು ಇಲ್ಲ. ಐ ಡೋಂಟ್ ನೋ, ಐ ಸೀರಿಯಸ್ಲಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಬಟ್ ಆಲ್ ದ ಸೇಮ್ ಪುಣ್ಯ ಇರಬೇಕು. ನಿಮ್ಮ ಕರ್ಮ ನಾನೇ ಹೇಳ್ತಿದ್ದೇನೆ, ಕಳೆದಿದ್ರೆ ಮಾತ್ರ ಇಂತಹ ಕಾರ್ಯಾಗಾರಗಳಿಗೆ ಬರೋದಕ್ಕೆ ಸಾಧ್ಯ, ಕಲಿಯೋದಕ್ಕೆ ಸಾಧ್ಯ. ಕಲ್ತದನ್ನು ಅಳವಡಿಸ್ಕೊಂಡು ಭಾವಶುದ್ಧಿಯಿಂದ ಶ್ರೀಮಂತರಾಗಿ ಎಲ್ಲವನ್ನು ಅನುಭವಿಸೋದಕ್ಕೆ ಸಾಧ್ಯ. ಇನ್ನೊಬ್ಬರು ಕ್ಲೈಂಟ್ ಬಂದಿದ್ದರು. ವೈ ಆಮ್ ಶೇರಿಂಗ್ ದಿಸ್ ಇಸ್ ಬಿಕಾಸ್ ದಿಸ್ ಹಸ್ ಹ್ಯಾಪನ್ಡ್. ಆ್ಯಂಡ್ ಇದು ತುಂಬ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ. ಐ ಫೀಲ್ ಸೋ ವೆರಿ ಹ್ಯಾಪಿ ಆ್ಯಂಡ್ ರಿಯಲಿ ಎಕ್ಸೈಟೆಡ್ ಟು ಶೇರ್ ವಿತ್ ಯು. ಸಾಲಗಳನ್ನು ತೀರಿಸಿ ಮುಕ್ತರಾಗಿ ಸಂತೋಷದಿಂದ ಗಿಫ್ಟ್ಸ್ ತೆಗೆದುಕೊಂಡು, ನಿಜ ಹೇಳ್ತಿದ್ದೇನೆ, ಮೊನ್ನೆ ಪರ್ಸ್ನಲ್ ಮೀಟಿಂಗ್ ಇದ್ದಾಗ ಕೊನೆಯಲ್ಲಿ ನನ್ನ ಕೈಯಲ್ಲಿ ಯಾವುದನ್ನು ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಅಷ್ಟು ಹಣ್ಣುಗಳು, ಅಷ್ಟು ಒಂದು ಕೊಡುಗೆಗಳು, ಗಿಫ್ಟ್ಗಳು, ಏನೇನೋ ಕೊಡುವಂಥದ್ದು, ಹಣಕಾಸುಗಳು. ಆಮೇಲೆ ನಮ್ಮ ಆಶ್ರಮಕ್ಕೆ, ಸತ್ಯಲೋಕ ಆಶ್ರಮಕ್ಕೆ ದೇಣಿಗೆ ಕೊಡುವಂಥದ್ದು. ದೇ ಆರ್ ಆಲ್ ಸೋ ಹ್ಯಾಪಿ ಬಿಕಾಸ್ ಗುಡ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್ ಇನ್ ದೇರ್ ಲೈಫ್. ದೇ ಎಕ್ಸ್ಟ್ರೀಮ್ಲಿ ಪ್ಲೀಸ್ಡ್. ಎಷ್ಟು ಖುಷಿ ಅಂತಂದರೆ, ಎಷ್ಟೋ ಜನ ಬರುವಂಥದ್ದು ಕಷ್ಟಗಳು ಹಂಚ್ಕೊಳ್ಳೋದಕ್ಕೆಲ್ಲ ಬದಲಾಗಿ ಸಂತೋಷಗಳನ್ನು ಹಂಚ್ಕೊಂಡು ಶೇರ್ ಮಾಡೋದಕ್ಕೆ. ಕಾರ್ ತೆಗೆದುಕೊಂಡು ಬರ್ತಾರೆ, ಆಶೀರ್ವಾದ ಮಾಡಿ ಸ್ವಾಮಿ ಅಂತೇಳಿ. ಜಮೀನು ತೊಗೊಂಡಿದ್ದೀನಿ, ನಿಮ್ಮಿಂದ ಆಶೀರ್ವಾದ ಮಾಡಿ ಅನ್ನೋವಂಥದ್ದು. ಇನ್ಫ್ಯಾಕ್ಟ್ ಎಲ್ಲರೂ ಯಾಕೆ ನಮ್ಮ ಮೇಡಮ್ ಇದ್ದಾರಲ್ವ, ಆ್ಯಂಕರ್ ಮೇಡಮು, ಅವರು ಮನೆ ತೆಗೆದುಕೊಂಡಿದ್ದಾರೆ ರೀಸೆಂಟಾಗಿ. ಇಟ್ಸ್ ಲೈಕ್ ಎವ್ರಿಬಡಿ. ಕಡೆಯ ವರ್ಕ್ಶಾಪಿಗೆ ವಿಶೇಷವಾಗಿ ಸ್ಪೆಷಲ್ ಕಾರ್ಯಾಗಾರಕ್ಕೆ ಯಾರು ಬಂದಿದ್ರೋ ಅವರೆಲ್ಲರಿಗೂ ವಿಶೇಷ ಆಶೀರ್ವಾದ ಮಾಡಿರುವಂಥದ್ದು. 2026ನೇ ಇಸ್ವಿ, ಈ ವರ್ಷದ ಕೊನೆಯ ಒಳಗಡೆ ನಾವೆಲ್ಲರೂ ಜಮೀನನ್ನು ತೆಗೆದುಕೊಳ್ಬೇಕು. ಅದು ಒಂದು ಸೈಟ್ ಆಗ್ಬೋದು, ಅಥವಾ 2 ಸೈಟ್ ಆಗ್ಬೋದು, ಅಥವಾ 1 ಎಕರೆ ಆಗ್ಬೋದು, 10 ಎಕರೆ ಆಗ್ಬೋದು. ಬಟ್ ಎಲ್ಲರೂ ಸಹ ಜಮೀನನ್ನು ಖರೀದಿಸುವ ಹಾಗೆ ಆಶೀರ್ವಾದ ಮಾಡಿದ್ದೇನೆ, ಅಥವಾ ಮನೆ ಕಟ್ಟುವ ವ್ಯವಸ್ಥೆ ಆಗ್ಬೋದು. ನಿಮಗೆ ಖಂಡಿತ ಆಗುತ್ತೆ. ಸ್ಪೆಷಲ್ ಕಾರ್ಯಾಗಾರಕ್ಕೆ ಬಂದವರಿಗೆ ನನ್ನ ಒಂದು ಕೃತಜ್ಞತೆಗಳು. ನಿಮ್ಮೆಲ್ಲರಿಗೂ ಹೇಳಿದ್ದೇನೆ, ಅಳವಡಿಸ್ಕೊಳ್ಬೇಕು, ಮಾಡಬೇಕು ಅಂತಂತೇಳಿ. ನಿಮಗೆ ಸುದರ್ಶನದ ಯಂತ್ರವನ್ನು ಕೊಟ್ಟಿದ್ದೇನೆ, ಶ್ರೀಯಂತ್ರವನ್ನು ಕೊಟ್ಟಿದ್ದೇನೆ. ಹಾಗೆಯೇ ಕರ್ಮಗಳನ್ನು ಕಳ್ಕೊಳ್ಳುವಂಥ ಹಲವಾರು ಮೂಲಿಕೆ ಇರುವಂಥ ಒಂದು ಯಂತ್ರ ಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನೆಲ್ಲ ನಾನು ಹೇಳಿದ ಹಾಗೆ ವರ್ಕ್ಶಾಪ್ನಲ್ಲಿ ಪಾಲಿಸಿ ಮಾಡಿ. ಇನ್ನೂ ಅನೇಕ ಅದ್ಭುತಗಳು. ಇನ್ನೊಬ್ಬರು ಬಂದಿದ್ದರು, ಅವರಿಗೆ ಸ್ಕಿನ್ ಪ್ರಾಬ್ಲಮ್ ಇತ್ತಂತೆ. ಹುಟ್ಟಿನಿಂದ ತೊನ್ನು ರೋಗ, ಹುಟ್ಟುತ್ತಾನೆ ಪ್ಯಾಚಸ್, ವೈಟ್ ಪ್ಯಾಚಸ್, ನಿಮಗೆಲ್ಲ ಗೊತ್ತಿದೆ. ಎಷ್ಟು ಕಷ್ಟ ಆಗುತ್ತಲ್ವ ಆ ರೀತಿ ಏನಾದರೂ ಆದರೆ. ಒಂದು ವೇಳೆ ಒಳಗಡೆ ಯಾವುದಾದ್ರೂ ರೋಗಗಳಿದ್ರೂ ಬಚ್ಚಿಡ್ಬೋದು. ಆದರೆ ಈ ಒಂದು ಸ್ಕಿನ್ ಅಂತ ಏನಿದೆಯೋ, ಈ ಚರ್ಮದ ಮೇಲೆ ಆ ರೀತಿ ಕಾಯಿಲೆ ಬಂದರೆ ಎಷ್ಟು ಕಷ್ಟ ಇರುತ್ತಲ್ಲ, ಅದು ಅನುಭವಿಸೋರಿಗೆ ಗೊತ್ತಿರುತ್ತೆ. ಇನ್ಫ್ಯಾಕ್ಟ್ ಏನಾಗುತ್ತೆ ಅಂತಂದರೆ, ಒಂದು ವೇಳೆ ಈ ಕಾಯಿಲೆ ತಂದೆ ತಾಯಿಗೆ ಯಾರಿಗಾದ್ರೂ ಇದ್ದರೆ ಮಕ್ಕಳಿಗೂ ಸಹ ಮದುವೆಗಳಾಗೋದಿಲ್ಲ, ಅಥವಾ ಒಳ್ಳೆ ಕಾರ್ಯಗಳು ಯಾರೂ ಸಹ ಮುಂದೆ ಬರೋದಿಲ್ಲ. ಬಿಕಾಸ್ ಅವ್ರ ತಂದೆ ತಾಯಿಗಿರುವಂಥದ್ದು ಹೆರಿಡಿಟ್ರಿ, ಮಕ್ಳಿಗೂ ಬರುತ್ತೆ ಅನ್ನೋಂಥ ಭಯ ಇರುತ್ತೆ. ಸಂಪೂರ್ಣ ಗುಣ ಹೊಂದಿ ನನ್ನ ಹತ್ರ ಬಂದು ತೋರಿಸ್ತಿದ್ದಾರೆ. ಯಾವ ಮೆಡಿಸಿನ್ನೇ ಇಲ್ಲ ಫಸ್ಟ್ ಆಫ್ ಆಲ್. ಹೇಗೆ ಗುಣ ಆಯ್ತಿದು ಅಂತಂತೇಳಿ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಫಾರ್ ಯೂನಿವರ್ಸ್. ಎಲ್ಲವೂ ಸಾಧ್ಯ ಯೂನಿವರ್ಸ್ಗೆ, ವಿಶ್ವಕ್ಕೆ. ಡಾಕ್ಟ್ರಿಗೆ ಸಾಧ್ಯ ಇಲ್ಲದೆ ಇರ್ಬೋದು. ನಿಮ್ಮ ಕೇಸು ಲಾಯರ್ ಕೈಯಲ್ಲಿ, ಜಡ್ಜ್ ಕೈಯಲ್ಲಿ, ಅಥವಾ ಈ ಭೂಲೋಕದಲ್ಲಿ ಸಾಧ್ಯ ಇಲ್ಲದೆ ಇರ್ಬೋದು. ಅಥವಾ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಕೈಯಲ್ಲೂ ಕೆಲವೊಂದು ವಿಚಾರಗಳು ಮಾಡಲಿಕ್ಕಾಗದೇ ಇರ್ಬೋದು. ಆದರೆ ಯೂನಿವರ್ಸ್ಗೆ, ವಿಶ್ವಕ್ಕೆ ಎಲ್ಲವೂ ಸಾಧ್ಯ. ಎಲ್ಲವೂ ಸಿಂಪಲ್ಲೇ. ಎಲ್ಲವೂ ದೊಡ್ಡದಂಥದ್ದೇನಿಲ್ಲ. ನೀವು ಹೇಗೆ ಇವತ್ತಿದ್ದೀರೋ ಹಾಗೆ ನಾಳೆ ಇರಬೇಕು ಅಂತಂತೇನಿಲ್ಲ. ಹಲವಾರು ಅವಕಾಶಗಳು ನಿಮಗೆ, ಬೇರೆ ಬೇರೆ ಅಂತ ವಿಶ್ವ ಆಶೀರ್ವಾದಗಳು, ಬ್ಲೆಸ್ಸಿಂಗ್ ಬಂದು ದಿಢೀರ್ನೆ ಏನು ಬೇಕಾದರೂ ಆಗ್ಬೋದು. ಗೆಟ್ ಪ್ರಿಪೇರ್ಡ್.
ಅನ್ಎಕ್ಸ್ಪೆಕ್ಟೆಡ್ ಮನಿ ಅಂತ ಅಫರ್ಮೇಷನ್ ಹೇಳಿದ್ನಲ್ವ, ಪದೇ ಪದೇ ಹೇಳ್ಕೊಳ್ತೀರಿ. ಅನ್ಎಕ್ಸ್ಪೆಕ್ಟೆಡ್ ಮನಿ, ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟೀಸ್ ನನ್ನ ಬದುಕಿಗೆ ಹೇರಳವಾಗಿ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನನ್ನ ಎಲ್ಲ ಕೊಡುವಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ವಿಶ್ವಶಕ್ತಿಯ ಆಶೀರ್ವಾದದಿಂದ ಹಿಂತಿರುಗಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳ್ಕೊಳ್ತೀರಿ. ಓಂ ಭಗವತೆ ವಾಸುದೇವಾಯ ನಮಃ ಅಂತಂಥೇಳಿ 108 ಸಲ ಅಂದ್ಕೊಳ್ತೀರಿ. ಮಹಾಲಕ್ಷ್ಮಿ ಮಂತ್ರವನ್ನು ಹೇಳ್ಕೊಳ್ತೀರಿ. ಇವತ್ತೊಂದು ಕಡೆಯಲ್ಲಿ ಒಂದು ಮಂತ್ರ ಹೇಳ್ಕೊಡ್ತೇನೆ. ಆ ಮಂತ್ರ ಯಾರು 108 ಸಲ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಹೇಳ್ಕೊಳ್ತಿರ್ತಾರೋ ಅವರ ಋಣಗಳು ಸಂಪೂರ್ಣವಾಗಿ ಮುಕ್ತಿಯಾಗುತ್ತೆ. ಸಾಲವೆನ್ನುವಂಥದ್ದು ಒಂದು ಕೃತಕವಾದ ಋಣ ನಾವು ಈ ಜನ್ಮದಲ್ಲಿ ಮಾಡಿರುವಂಥದ್ದು. ಅಷ್ಟೇ ಅಲ್ಲ, ದೇವ ಋಣಗಳು, ಋಷಿ ಋಣಗಳು, ಸಕಲ ಋಣಗಳು, ಪಂಚಭೂತಗಳ ಋಣಗಳು ಎಲ್ಲವೂ ಮುಕ್ತಿಯಾಗುತ್ತೆ ಈ ಮಂತ್ರದ ಮೂಲಕ. ಕಡೆಯಲ್ಲಿ ಹೇಳ್ಕೊಡ್ತೇನೆ. ಎನಿವೆ ಮೇಡಮ್, ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ನಿಮ್ಮೆಲ್ರಿಗೂ ಅರ್ಥ ಆಗಿರ್ಬೋದು. ಗುರುವಿಲ್ಲದೆ ಮುಕುತಿ ಇಲ್ಲ, ಗುರುವಿಲ್ಲದೆ ಜ್ಞಾನವೂ ಇಲ್ಲ ಗೊತ್ತಿರಲಿ. ಆ ಹನುಮಂತನಿಗೂ ಸಹ ನಿನಗೆ ಶಕ್ತಿ ಇದೆಯಪ್ಪ, ನೀನು ವಾಯುಪುತ್ರ, ನೀನು ಎಲ್ಲವೂ ಸುಲಭವಾಗಿ ಸಾಧ್ಯ ಅಂತ ಹೇಳಿಕೊಟ್ಟಿರೋವಂಥದ್ದು ಅವರ ಗುರುಗಳು ಗೊತ್ತಿರಲಿ. ಯಾರು ಅವರ ಗುರುಗಳು? ಯಾರಿಗೆ ಗೊತ್ತಿದೆಯೋ ಅವರು ಕಮೆಂಟ್ಸ್ ಮಾಡಿ. ಸೊ ಅವರ ಗುರುಗಳು ಹನುಮಂತನನ್ನಾಗಿ ಮಾಡ್ತಾರೆ. ಶಿವನ ಅವತಾರವಾಗಿ ಹುಟ್ಟಿ ಬಂದಿದ್ದರೂ ಭೂಮಿ ಮೇಲೆ ಆ ಹನುಮಂತನಿಗೆ ಅವನ ಶಕ್ತಿ ಯುಕ್ತಿ ಗೊತ್ತಾಗದೆ ಹೋಯಿತು. ಸೊ ಹಾಗಾಗಿ ಗುರು ಅನ್ನುವಂಥದ್ದು ಎಲ್ಲವನ್ನು ಕೊಡಬಲ್ಲ. ಯಾರೆಲ್ಲ ಈ ಮುಂಬರುವ ಮೇ 10ನೇ ತಾರೀಕು ಕಾರ್ಯಾಗಾರ ತುಂಬ ವಿಶೇಷವಾದದ್ದು. ಸಾಲ ಮುಕ್ತಿಯಾಗುವಂಥ ಒಂದು ಆಶೀರ್ವಾದ ಅಲ್ಲಿ ಸಿಗುತ್ತೆ. ನಾನಲ್ಲಿ ಹೇಳ್ಕೊಡ್ತೇನೆ ನಿಮ್ಗೆ ಏನು ಮಾಡಬೇಕು, ಹೇಗೆ ಸಾಲದಿಂದ ಹೊರಗಡೆ ಬರಬೇಕು. ವಿಶೇಷವಾಗಿ ಋಣಮುಕ್ತಿ ಯಂತ್ರವನ್ನು ಕೊಡ್ತಿದ್ದೇನೆ. ಆಶೀರ್ವಾದ ಮಾಡಿ ಧನಾಕರ್ಷಣೆ ಆಗುವಂತಹ ಒಂದು ಯಂತ್ರ, ಸಾಲಗಳಿಂದ ಮುಕ್ತಿ ಪಡೆಯುವಂಥ ಯಂತ್ರ. ಅದರ ಜೊತೆಗೆ ನನ್ನ ಒಂದು ಬ್ಲೂ ಪ್ರಿಂಟ್, ಸಾಲ ತೀರಿಸುವಂಥದ್ದು ಬ್ಲೂ ಪ್ರಿಂಟ್. ಯಾರೆಲ್ಲ ಈ ಬ್ಲೂ ಪ್ರಿಂಟನ್ನು ಆ್ಯಸ್ ಇಟ್ ಈಸ್ ಅದರಲ್ಲಿ ಹೇಗಿದೆಯೋ ಅದರ ಹಾಗೆ ನಾನು ಹೇಳಿಕೊಡುವ ಹಾಗೆ ನೀವು ಮಾಡೋದೇ ಆದರೆ 3 ತಿಂಗಳು ಇಲ್ಲ 6 ತಿಂಗಳು ಇಲ್ಲ 9 ತಿಂಗಳ ಒಳಗಡೆ ನಿಮಗೆ ಎಷ್ಟೇ ಸಾಲ ಇದ್ದರೂ ಅದರಿಂದ ಹೊರಗಡೆ ಬರ್ಬೋದು. ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ನಿಮ್ಮ ಜೊತೆ ಇರ್ತೇನೆ, ಕೈ ಹಿಡ್ಕೊಂಡು ನಿಮ್ಮ ಜೊತೆ ನಾನು ಬರ್ತಿರ್ತೇನೆ. ಎಲ್ಲರೂ ತೀರಿಸ್ಬೇಕು. ಯಾರಿಗೆಲ್ಲ ಕರ್ಮ ಕಳೆದಿರುತ್ತೋ ಅಂಥವ್ರಿಗೆಲ್ಲ ಸಾಲ ತೀರಿಸೋ ಅವಕಾಶ ಬರುತ್ತೆ. ಎಲ್ಲರಿಗೂ ಇದು ಸಾಧ್ಯ ಇಲ್ಲ ಗೊತ್ತಿರಲಿ. ಸೊ ಯು ಮೈಟ್ ಬಿ ಇನ್ ಸಮ್ ಫಾರ್ ಅವೇ ಪ್ಲೇಸ್, ಯು ಮೈಟ್ ಬಿ ಸೇಯಿಂಗ್, ನೀವು ಹೇಳ್ತಿರ್ಬೋದು ನಮಗೆ ಬರಲಿಕ್ಕಾಗಲ್ಲ, ಎಲ್ಲೋ ಇದ್ದೀವಿ ಅಂತಂತೇಳಿ. ನಾವು ತಿರುಪತಿಗೆ ಹೋಗಬೇಕೇ ಹೊರತು ತಿರುಪತಿಲಿರೋ ವೆಂಕಟರಮಣ ಸ್ವಾಮಿ ಎಲ್ಲ ಕಡೆ ಇದ್ದರೂ ಅವನಿಲ್ಲ ಅಂತಲ್ಲ, ಎಲ್ಲ ಕಡೆ ಇದ್ದಾನೆ. ಬಟ್ ಆದರೂ ಅವನ ದರ್ಶನ, ಅವನ ಆಶೀರ್ವಾದ ಬೇಕಂತಂದರೆ ನಾವು ಯಾವುದೇ ಮೂಲೆಯಲ್ಲಿದ್ದರೂ ನಾವು ಹೋಗಬೇಕು ಗೊತ್ತಿರಲಿ. ಎಲ್ಲರೂ ಏಕೆ ಕೇದಾರ್ನಾಥ್ ಓಪನ್ ಆಗಿದೆ, ಚಾರ್ಧಾಮ್ ಅಂತೇಳಿ ಯಾಕೆ ಹೋಗುವಂಥದ್ದು? ಭಗವಂತ ವಿಶ್ವ ಎಲ್ಲ ಕಡೆಯಲ್ಲೂ ಇಲ್ವಾ? ಆದರೂ ಸಹ ಅಲ್ಲಿ ವಿಶೇಷವಾಗಿ ಒಂದು ಸಂಕಲ್ಪ ಇಟ್ಕೊಂಡು ನಾವು ಹೋದಾಗ ಅವನು ನಮ್ಮ ಕರ್ಮಗಳನ್ನು ಕಳೆದು ಪುಣ್ಯ ಪ್ರಾಪ್ತಿಯನ್ನು ಮಾಡಿ ನಮಗೆ ಏನು ಬೇಕೋ ಅದನ್ನು ಕೊಡುವಂಥದ್ದಾಗುತ್ತೆ. ಯಾವುದೋ ಪ್ರಪಂಚದ ಮೂಲೆಗಳಿಂದ, ವಿದೇಶಗಳಿಂದ ಎಲ್ಲರೂ ಸಹ ಮುಗಿಬಿದ್ದು ಲೈನಲ್ಲಿದ್ದು, ಕ್ಯೂವಲ್ಲಿದ್ದು, ಊಟ ಎಂಥದ್ದು ಇಲ್ಲದೆ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿಕೊಂಡು ಒಂದು ಸಂಕಲ್ಪಗಳನ್ನು ಮನಸ್ಸಲ್ಲಿ ಅಂದ್ಕೊಂಡು ಎಲ್ಲರೂ ಹೋಗುವಂಥದ್ದಾಗುತ್ತೆ. ಇನ್ನು ನಮ್ಮ ಕಾರ್ಯಾಗಾರ ಅದಕ್ಕೆ ಯಾವುದಕ್ಕೂ ಕಡಿಮೆ ಅಲ್ಲ ಗೊತ್ತಿರಲಿ. ಸೊ ತುಂಬ ವಿಶೇಷವಾಗಿರುವಂಥದ್ದು. ಅದೃಷ್ಟ ಇರೋರಿಗೆ ಮೇ 10ನೇ ತಾರೀಕು ನಾನು ಸಿಗ್ತೇನೆ. ನೇರವಾಗಿ ನಿಮ್ಮನ್ನು ಮೀಟ್ ಮಾಡಿ ನಿಮ್ಮ ಎಲ್ಲ ಕರ್ಮಗಳಿಗೆ ಪ್ರಾಪ್ತಿಯನ್ನು ಮಾಡಿ ಋಣಗಳಿಗೆ ಮುಕ್ತಿಯನ್ನು ಕೊಟ್ಟು ನಾವೆಲ್ಲರೂ ಶ್ರೀಮಂತ ಮಾರ್ಗವನ್ನು ಕಂಡುಕೊಳ್ಳೋಣ. ಮೇ 10, 2026 ಸನಾತನ ಧರ್ಮದ ಪ್ರಕಾರ ಯಾವ ದೇವರನ್ನ ಆರಾಧನೆ ಮಾಡಿದ್ರೆ ಲಕ್ಷ್ಮಿಯ ಕೃಪೆಗೆ ನಾವು ಪಾತ್ರರಾಗಬಹುದು ಅಂತ? ಯಾವ ದೇವರಿಗೆ ನಾವು ಪೂಜೆಯನ್ನು ಮಾಡಿದರೆ ನಮಗೆ ವರಗಳು, ವಿಶೇಷವಾಗಿ ಹಣದ ಐಶ್ವರ್ಯದ ಒಂದು ಮಾರ್ಗಗಳು ಬರುತ್ತೆ ಅಂತಂತೇಳಿ ನೀವು ಕೇಳಿದ್ರಿ. ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಇರುತ್ತೆ. ಅಯ್ಯೋ ಯಾವ ದೇವ್ರಿಗಪ್ಪ ಪೂಜೆ ಮಾಡಬೇಕು? ನಾನು ಶಿವನಿಗೆ ಮಾಡ್ತಿದ್ದೆ, ನಾನು ಹನುಮಂತನಿಗೆ ಮಾಡ್ತಿದ್ದೆ, ನಾನು ರಾಯರ ಭಕ್ತ, ನಾನು ಅಥವಾ ಯಾರಿಗೆ ನಾನು ಮಾಡಲೇಬೇಕು, ಅವಾಗ ಮಾತ್ರ ನನಗೆ ಬರುತ್ತೆ ಆಶೀರ್ವಾದ ಅನ್ನೋದಾದರೆ ಸಿಂಪಲ್ ಉತ್ತರ ಹೇಳಬೇಕು ಅಂತಂದರೆ ಜ್ಞಾನೋದಯ ಆಗಿರೋರ ಉತ್ತರ ಇದು.
ಇದು ಸಾಮಾನ್ಯ ಮನುಷ್ಯರು ಅಥವಾ ಬೇರೆ ಯಾರೋ ಉತ್ತರ ಕೊಟ್ಟರೆ ಅದು ಯಾಕೆ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಅನಂತ ವಿಶ್ವ ಆಚಾರ್ಯ ವಿಶ್ವಚೇತನ ವಿಶ್ವ ಚೈತನ್ಯದಿಂದ ಹೇಳುವಂಥದ್ದು ದೇವರು ಅನ್ನುವಂಥದ್ದು ಒಬ್ಬನೇ. ಸೊ ನೀವು ಯಾರಿಗಾದರೂ ನೀವು ಕೇಳ್ಕೊಳ್ಳಿ, ಯಾರಿಗಾದರೂ ಬೇಡ್ಕೊಳ್ಳಿ, ಅದು ಭಾವಶುದ್ಧಿಯಾಗಿದ್ದು ಭಕ್ತಿಯಿಂದ. ಅದಾದಮೇಲೆ ಇದು ಕಲಿಯುಗ ಆಗಿರೋದಕ್ಕೆ ಭಕ್ತಿಯ ಜೊತೆ ನೀವು ಕೆಲಸವನ್ನೇ ಮಾಡೋದೇ ಆದರೆ ಭಗವಂತ ಶ್ರೀಕೃಷ್ಣ ಹೇಳಿದ ಹಾಗೆ ಅರ್ಜುನನಿಗೆ ನೀವು ಸಂಪೂರ್ಣವಾಗಿ ನಿಮ್ಮ ಕೆಲಸದಲ್ಲಿ ತೊಡಗಿಸ್ಕೊಂಡು 100ಕ್ಕೆ 100% ಕೊಟ್ಟು ಭಕ್ತಿ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡೋದಾದರೆ ಖಂಡಿತವಾಗಿಯೂ ಯೂನಿವರ್ಸು ನಿಮಗೆ ಏನು ಬೇಕೋ ಅದೆಲ್ಲ ಕೊಡ್ತಾನೆ. ಗೊತ್ತಿರಲಿ, ಇದೇ ದೇವರು, ಇಂತಹ ಹೆಸರು ಅವನಿಗೆ ಹೆಸರಿಲ್ಲ, ನೀವು ಹೆಸರಿಟ್ಟಿರೋದು, ನಾವು ಹೆಸರಿಟ್ಟಿರೋದು ಅವನಿಗೆ. ಅದು ಬಿಟ್ಟರೆ ಅವನು ಎಲ್ಲ ರೂಪದಲ್ಲೂ ಎಲ್ಲ ರೀತಿಯಲ್ಲೂ ಎಲ್ಲ ಹೆಸರಿನಲ್ಲೂ, ಹೆಸರು ಇಲ್ಲದೇನೂ ಹೆಸರು ಇದ್ದು, ಅವನು ನೋಡಲಿಕ್ಕೂ ನೋಡ್ದೇನು ಎಲ್ಲ ರೀತಿಯಲ್ಲೂ ಈಸ್ ಇನ್ ನಥಿಂಗ್ನೆಸ್ ಆ್ಯಂಡ್ ಈಸ್ ಇನ್ ಎವ್ರಿಥಿಂಗ್. ಈಸ್ ದಿ ಆಬ್ಸಲ್ಯೂಟ್, ಈಸ್ ಜಸ್ಟ್ ಯೂನಿವರ್ಸ್ ಅಷ್ಟೇ. ಈಸ್ ಅಬಂಡೆನ್ಸ್ ಈಸ್ ಇನ್ಫೈನೈಟ್. ಸೊ ಹಾಗಾಗಿ ದಿಸ್ ಈಸ್ ಒನ್ ಆನ್ಸರ್. ಆ್ಯಂಡ್ ಎನ್ಲೈಟನ್ಮೆಂಟ್ ಆಗಿರೋರಿಗೆ, ಜ್ಞಾನೋದಯ ಆಗಿರೋರಿಗೆ ತುಂಬ ಅದ್ಭುತ ಅನಿಸುತ್ತೆ. ಬಟ್ ಇನ್ನೂ ಕೆಲವರು ಆ ಹಾದಿಗೆ ಇನ್ನೂ ಹೊರಟಿರಲ್ಲ. ಇನ್ನೂ ಏನು ಹೇಳ್ಬೋದು, ಇನ್ನೂ ಭೂಲೋಕದಲ್ಲೇ ಇರುವಂಥ ಮನಸ್ಥಿತಿಯವರಿಗೆ ಅಥವಾ ಸಾಮಾನ್ಯ ಜ್ಞಾನ ಇರುವಂಥವ್ರಿಗೆ ಈ ಉತ್ತರ ಈಗ ಕೊಡ್ತಿದ್ದೀನಿ. ಸಕಲವೂ ಅವನಾಗಿದ್ದಾನೆ, ಎಲ್ಲದರಲ್ಲೂ ಎಲ್ಲೆಲ್ಲೂ ಅವನಾಗಿದ್ದಾನೆ. ಒಂದು ವೇಳೆ ಅವನಿಗೆ ಹೆಸರಿಟ್ಟು ಇಂತಹ ಪೂಜೆಗಳು ಮಾಡಬೇಕು ಅನ್ನೋದಾದರೆ ನನ್ನ ಪ್ರಕಾರ ಅವನು ಮಹಾವಿಷ್ಣುವೇ ಆಗಿರಬೇಕು. ನೋಡಿ, ನಮ್ಮಲ್ಲಿ ಸೃಷ್ಟಿ ಇದೆ, ಸ್ಥಿತಿ ಮತ್ತು ಲಯ ಇದೆ. ಸೃಷ್ಟಿಗೆ ಪರಬ್ರಹ್ಮನಾದರೆ ಸ್ಥಿತಿಗೆ ಮಹಾವಿಷ್ಣು, ಲಯಕ್ಕೆ ಅಂದರೆ ನಾಶಕ್ಕೆ, ವಿನಾಶಕ್ಕೆ ಶಿವ ಆಗಿರ್ತಾನೆ. ಸೊ ಹಾಗಾಗಿ ಈ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅಂತಂತ ಬಂದರೆ ಇದನ್ನೆಲ್ಲವನ್ನು, ಭೂಲೋಕವನ್ನು, ಸಕಲ ಒಂದು ಬ್ರಹ್ಮಾಂಡವನ್ನು ನಡೆಸೋ ಅಂಥವನು, ನೋಡಿಕೊಳ್ಳೋ ಅಂಥವನು ಮಹಾವಿಷ್ಣು ಆಗಿರ್ತಾನೆ. ಸೊ ಮಹಾವಿಷ್ಣುವಿಗೆ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ವೆಂಕಟರಮಣನಿಗೆ ಖಂಡಿತವಾಗಿಯೂ ಧನಾಕರ್ಷಣೆಯಾಗುತ್ತೆ, ಹಣ ಆಸ್ತಿ ಐಶ್ವರ್ಯಗಳು ನೆಲೆಸಿರುತ್ತೆ. ಗೊತ್ತಿರಲಿ, ಯಾರು ಮಹಾವಿಷ್ಣುವಿಗೆ ಪೂಜೆ ಮಾಡ್ತಾರೋ ಅವರು ಲಕ್ಷ್ಮಿಗೂ ಪೂಜೆ ಮಾಡಿದ ಹಾಗೆ, ಕುಬೇರನನ್ನು ನೆನೆಸ್ಕೊಂಡ ಹಾಗೆ, ಗಣಪತಿಯನ್ನು, ವಿಘ್ನಗಳನ್ನು ವಿನಾಶ ಮಾಡುವಂಥ ಶಕ್ತಿಯುಳ್ಳ ಗಣಪತಿಯನ್ನು ಸ್ಮರಿಸಿ ಪೂಜೆ ಮಾಡಿದ ಹಾಗೆ. ಗೊತ್ತಿರಲಿ. ಸೊ ಹಾಗಾಗಿ ಎಲ್ಲರೂ ಮಹಾವಿಷ್ಣುವಿಗೆ ಮಾಡಿ ಭಕ್ತಿಯಿಂದ ಮುಂಬರುವ ಕ್ಲಾಸಲ್ಲಿ ಮೇ 10ನೇ ತಾರೀಕು ಬಂದಾಗ ನನ್ನನ್ನು ಕೇಳಬೇಕು, ಏಕೆ ಮಹಾವಿಷ್ಣುವಿಗೆ ಮಾತ್ರ, ಅಥವಾ ಒಂದು ವೇಳೆ ಮಹಾವಿಷ್ಣುವಿಗೆ ಮಾಡೋದಾದರೆ ಹೇಗೆ ಮಾಡಬೇಕು, ಯಾವ ಮಂತ್ರ ಹೇಳಿದರೆ ತುಂಬ ಒಳ್ಳೆಯದು, ಇಂಥದ್ದನ್ನು ನಾನು ಕೇಳಬೇಕು. ಇದು ಸೀಕ್ರೆಟ್. ಇದು ಇನ್ನು ಗುರುಗಳೇ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ನಾವು ನಮ್ಮ ಕೈಲಾದಷ್ಟು ಬೇರೆಯವರಿಗೆ ಸಹಾಯ ಮಾಡಬೇಕು, ದಾನ ಧರ್ಮ ಮಾಡಬೇಕು ಅಂತ. ಈ ದಾನ ಧರ್ಮ ಮಾಡೋದ್ರಿಂದ ನಿಜವಾಗ್ಲೂ ಒಳ್ಳೇದಾಗತ್ತಾ? ದಾನ ಧರ್ಮ ಮಾಡ್ತೀವಿ ಅಂತಂದರೆ ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು? ಇದ್ರ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ವೆಲ್ ಮೇಡಮ್, ತುಂಬ ಅದ್ಭುತವಾದ ಪ್ರಶ್ನೆ. ಎಷ್ಟು ಅದ್ಭುತ ಅಂತಂದರೆ ನಿಜ ಹೇಳ್ತಿದ್ದೇನೆ, ದಿಸ್ ಈಸ್ ಎವ್ರಿಥಿಂಗ್. ಇನ್ಫ್ಯಾಕ್ಟ್ ನಾನು ಸ್ಪೆಷಲ್ ವರ್ಕ್ಶಾಪಲ್ಲಿ ಮೊನ್ನೆ 26ನೇ ತಾರೀಕು ಏಪ್ರಿಲ್ರಂದು ಪ್ರಪ್ರಥಮ ಬಾರಿಗೆ ಮೊದಲನೆಯ ಸಲ ಸಂಪೂರ್ಣವಾಗಿ ಇದರ ಬಗ್ಗೆ ಎಲ್ಲರಿಗೂ ತಿಳಿಸಿಕೊಟ್ಟು ನಾನು ಮಾರ್ಗದರ್ಶನ ಕೊಟ್ಟಿರುವಂಥದ್ದು. ಯಾರು ದಾನ ಧರ್ಮಗಳನ್ನು ಮಾಡೋದಿಲ್ಲವೋ ಅಂಥವರಿಗೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಕರ್ಮವೂ ಮುಕ್ತಿಯಾಗೋದಿಲ್ಲ, ಬದಲಿಗೆ ಈ ಜನ್ಮದಲ್ಲೂ ಕರ್ಮಗಳನ್ನು ಹೆಚ್ಚು ಪಡ್ಕೊಳ್ತಾರೆ. ಗೊತ್ತಿರಲಿ. ಸೊ ದಾನ ಧರ್ಮ ಯಾರಿಗೆ ಮಾಡಬೇಕು, ಎಷ್ಟು ಮಾಡಬೇಕು, ಮಾಡದೆ ಹೋದರೆ ಏನಾಗುತ್ತೆ, ಹೆಚ್ಚು ಮಾಡಿದ್ರೆ ಏನಾಗುತ್ತೆ, ಅಥವಾ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಇದರ ಬಗ್ಗೆ ನಾನು ನಿಮಗೆ ಒಂದು ಸಂಪೂರ್ಣವಾಗಿ ಹೇಳಲಿಕ್ಕೆ ಸಮಯ ಇಲ್ಲ, ಬಟ್ ಆದರೂ ಚಿಕ್ಕದಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ, ನಾನು ತುಂಬ ಸಲ ಇದ್ರ ಬಗ್ಗೆ ಹೇಳಿದ್ದೇನೆ. ಈಗ ಮಾವಿನ ಹಣ್ಣಿನ ಸೀಸನ್, ಈಗ ಎಲ್ಲರಿಗೂ ಇಷ್ಟ ಅಲ್ವಾ? ಈಗ ಎಲ್ಲ ಕಡೆ ಮ್ಯಾಂಗೋ ಫೇರ್ ಅಂತ ಬೇರೆ ಮಾಡ್ತಿರ್ತಾರೆ, ಏನೇನೋ ಡಿಫ್ರೆಂಟ್ ಹೆಸರುಗಳು. ಆಮೇಲೆ ಟೇಸ್ಟು ಸಹ ಅದ್ಭುತವಾಗಿರುತ್ತೆ. ವೆರೈಟೀಸ್ ಆಫ್ ಮ್ಯಾಂಗೋಸ್ ಇಸ್ ಸೋ ಫ್ಯಾಂಟಾಸ್ಟಿಕ್. ಆ ಯೂನಿವರ್ಸ್ ನೋಡಿ, ಮಾವಿನ ಹಣ್ಣು ಸೃಷ್ಟಿ ಮಾಡೋದು, ಅದರಲ್ಲಿ ವೈಟಮಿನ್ಸು, ಮಿನರಲ್ ಏನೇನು ಬೇಕೋ ಅದನ್ನೆಲ್ಲ ಇಟ್ಟು, ಆ ಸಿಹಿ ಅನ್ನೋ ಅಂಥದ್ದನ್ನು ಇಟ್ಟು, ನ್ಯಾಚುರಲ್ ಶುಗರ್ನ ಅವನ ಒಳಗಡೆ ಇಟ್ಟು, ಅಲ್ಲ ಇದೆಲ್ಲ ಬಂದಿದ್ದಲ್ಲಿ ಭೂಮಿಯಿಂದನೇ ಅಲ್ವಾ? ಹಾಗಾದರೆ ಭೂಮಿಯಲ್ಲಿ ಅಷ್ಟು ಸಿಹಿ ಇದೆಯಾ? ನೋಡಿ, ಭೂಮಿಯಿಂದನೇ ಖನಿಜಗಳು ಬರುವಂಥದ್ದು, ಭೂಮಿಯಿಂದನೇ ಬಂಗಾರ ಬರುವಂಥದ್ದು, ವಜ್ರ ಬರುವಂಥದ್ದು, ಬೆಳ್ಳಿ ಬರುವಂಥದ್ದು, ಭೂಮಿಯಿಂದನೇ ಎಲ್ಲ ಸಕಲ
ತಿನ್ನುವಂಥ ಪದಾರ್ಥಗಳು ಬರುವಂಥದ್ದು, ಭೂಮಿಯಲ್ಲೇ ಇವೆಲ್ಲ. ಜಸ್ಟ್ ಇಮ್ಯಾಜಿನ್ ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ದಟ್ ಯು ಕ್ಯಾನ್ ವಿವಿಡ್ಲಿ ಫೀಲ್ ಅಲ್ಲ, ವಿ ಕ್ಯಾನ್ ಹೀಟ್ ಕನ್ಸ್ಯೂಮ್ ಅಲ್ಲ, ಎಲ್ಲವೂ ಬಂದಿರುವಂಥದ್ದು ಈ ಭೂಮಿಯಿಂದನೇ. ಈ ಮಾವಿನ ಹಣ್ಣನ್ನು ನಾನು ನೋಡಿದಾಗ ಯಾವಾಗೂ ಅಂದ್ಕೊಳ್ಳೋದು, ಇಷ್ಟು ಅದ್ಭುತವಾಗಿದೆಯಲ್ಲ ಈ ಯೂನಿವರ್ಸ್, ಎಂಥ ಸೃಷ್ಟಿ ನೋಡಿ. ಇಷ್ಟು ದೊಡ್ಡ ಮರದಲ್ಲಿ ಅಷ್ಟು ಹಣ್ಣುಗಳು ಪ್ರತಿ ವರ್ಷ ಬಿಡುವಂಥದ್ದು. ಆದರೆ ಯಾವತ್ತೂ ನಾನು ಇನ್ನಿವತ್ತಿಗೆ ಯಾವ ಮಾವಿನ ಗಿಡವನ್ನು ನೋಡಲಿಲ್ಲ ಅದರ ಹಣ್ಣನ್ನು ಅದೇ ಟೇಸ್ಟ್ ಮಾಡೋವಂಥದ್ದನ್ನು. ಯೂನಿವರ್ಸ್ ನೋಡ್ರಿ, ಅದು ದಯೆ ನೋಡ್ರಿ ಹೇಗಿದೆ. ಆ ಎಳ್ನೀರು ಕೊಡ್ತಾನೇ ಇದೆ, ಬೇಸಿಗೆ ಕಾಲ ಎಲ್ಲರೂ ಎಳ್ನೀರು ಕುಡಿತಿದ್ದೀವಿ ಅಲ್ಲ, ಒಂದೇ ಒಂದು ದಿನ ಅದು ಎಳ್ನೀರು ಮಾಡಿ ನಮಗೆ ಕೊಡ್ತಿದೆ, ಆದರೆ ಅದು ಮಾತ್ರ ಟೇಸ್ಟು ಸಹ ಮಾಡಲಿಲ್ಲ, ಗೊತ್ತಿರಲಿ. ಅಷ್ಟೇ ಅಲ್ಲ, ಆ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಅಥವಾ ಈ ಚಿಕ್ಕು ಆಗ್ಬೋದು, ಗೋವಾ ಆಗ್ಬೋದು, ಆ್ಯಪಲ್ ಆಗ್ಬೋದು, ಆರೆಂಜ್ ಆಗ್ಬೋದು, ಅಥವಾ ಪ್ರತಿಯೊಂದು ಯಾವುದೇ ತೆಗೆದುಕೊಂಡ್ರೆ ಅಕ್ಕಿ ಆಗಲಿ, ಭತ್ತ ಆಗಲಿ, ಗೋಧಿ ಆಗಲಿ, ರಾಗಿ ಆಗಲಿ, ಅಲ್ಲ ಯಾವುದನ್ನು ಅದು ತಿಂದಿದೆ. ತರಕಾರಿಗಳು ಆ ಗಿಡಗಳು ತಿಂದಿದ್ದಾವ ನಿಜವಾಗ್ಲೂ 100% ಅದು ಏನು ಕೊಡುತ್ತೋ ಫಲವಾಗಿ ಅದೆಲ್ಲವೂ ನಮಗೆ ಕೊಡ್ತಿದೆ ನೋಡಿ. ಎಂಥದ್ರಿ ಯೂನಿವರ್ಸು. ಅದಕ್ಕೆ ನಾವು ಏನು ಆಫ್ಟರ್ ಆಲ್ ಕೊಡೋದಕ್ಕೆ ಸಾಧ್ಯ? ಯಾರೋ ದೊಡ್ಡ ವ್ಯಕ್ತಿ ಒಬ್ರು ಹೇಳ್ತಿದ್ರು, ಅಲ್ಲ ನಾವು ಕಳ್ಕೊಳ್ಳೋಕೆ ಏನಿದೆ, ನಾವು ಏನನ್ನೂ ತಂದಿಲ್ವಲ್ಲ, ಎಲ್ಲವನ್ನೂ ಪಡ್ಕೊಂಡಿರೋದೇ ತಾನೇ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಅಲ್ವ ಯೂನಿವರ್ಸ್ಗೆ. ಅಂಥದ್ರಲ್ಲಿ ಈ ದಾನ ಅನ್ನುವಂಥದ್ದು ತುಂಬ ದೊಡ್ಡ ಪದ ಆಗ್ಬಿಡುತ್ತೆ. ಯಾಕಂದರೆ ನಾವೇನೂ ಸೃಷ್ಟಿ ಮಾಡಲಿಲ್ಲ, ಇದ್ದದ್ದನ್ನೇ ನಾವೇನೋ ಅಲ್ಪ ಸ್ವಲ್ಪ ಮಟ್ಟಿಗೆ ಯೂನಿವರ್ಸ್ ದಯೆಯಿಂದ ಪಡ್ಕೊಂಡಿದ್ದನ್ನು ಒಂದು 10% ಕೊಡಬೇಕಷ್ಟೇ ವಿಶ್ವಕ್ಕೆ. ಇದೇನು ದೊಡ್ಡದು ರೀ. ತುಂಬ ಜನಕ್ಕೆ ಕಲಿಯುಗದಲ್ಲಿ ಕೊಡೋಕ್ಕೆ ಬರಲ್ಲ, ಕೊಡೋದಕ್ಕೆ ಗೊತ್ತಿಲ್ಲ. ಅಕಸ್ಮಾತ್ ಕೊಟ್ಟರು ಅದೇನು ಕೊಡಬೇಕು ಅದಕ್ಕಿಂತ ಹೆಚ್ಚು ಕೊಟ್ಬಿಟ್ಟು ಕಷ್ಟಕ್ಕೆ ಸಿಕ್ಕಾಕೊಳ್ಳೋದುಂಟೆ. ಬಿಟ್ಟರೆ ನಿಜ ಹೇಳ್ತಿದ್ದೀನಿ, ಯಾರೂ ಸಹ ಕೊಡೋದಕ್ಕೆ ಬರಲ್ಲ. ಒಂದು ವೇಳೆ ಹಾಗೂ ಸಹ ದಾನ ಮಾಡಿದರೆ ಅದನ್ನು ಎಲ್ಲರಿಗೂ ತೋರಿಸ್ಕೊಂಡು ಎಲ್ಲ ಕಡೆ ಹೇಳಿಕೊಂಡು ಅದರ ಪುಣ್ಯ ಏನು ಬರೋದಕ್ಕಿತ್ತೋ ಅದನ್ನು ಕಳ್ಕೊಳ್ಳೋ ಅಂಥದ್ದು ಆಗ್ತಿದೆ. ಎನಿವೆ, ಐ ಲೆಟ್ ಯು ನೋ ಟುಡೇ. ನೋಡಿ, ಈ ಪರ್ಷಿಯನ್ರು ಗೊತ್ತು ಅಲ್ವಾ, ಇಂಡಿಯಾಗೆ ಬಂದಿರೋವಂಥದ್ದು ಫಾರ್ಸೀಸ್ ಅಂತ ಹೇಳ್ತೀವಲ್ವ. ರತನ್ ಟಾಟಾ ಅವರು ಯಾವ ಒಂದು ಪಂಗಡಕ್ಕೆ ಸೇರಿದವರು, ಪಾರ್ಸಿ ಅಂತ ಹೇಳ್ತಿರ್ತಾನೆ. ತುಂಬ ಶ್ರೀಮಂತರು ಪಾರ್ಸೀಸು ಇಂಡಿಯಾದಲ್ಲಿ. ಯಾಕೆ ಇವರು ಶ್ರೀಮಂತರು ಅಂತ ನೋಡಿದ್ರೆ, ಅವರು ಕೊಡೋದ್ರಲ್ಲಿ ಎತ್ತಿದ ಕೈ. 10% ಅಲ್ಲ, ಇನ್ನೂ ಹೆಚ್ಚು ಕೊಟ್ಬಿಡ್ತಾರೆ. ಬಟ್ ಎನಿವೆ, ನೆವರ್ದಲೆಸ್ 10 ಅಂಥದ್ದು ಬೇರೆ ಮಿನಿಮಮ್ಮು ಅವರು ಕೊಡುವಂಥದ್ದು. ಇನ್ಫ್ಯಾಕ್ಟ್ ರತನ್ ಟಾಟಾ ಅವರು ಎಷ್ಟೋ ಸಲ ಹೇಳಿಕೊಂಡಿರುವಂಥದ್ದು, ಕ್ಲೋಸ್ ಟು 65 to 70% ಟಿಲ್ ಟುಡೇ ಏನು ಅರ್ನ್ ಮಾಡ್ತಾರೋ ಅದೆಲ್ಲವನ್ನು ಭಾರತ ದೇಶಕ್ಕೆ ಕೊಡುವಂಥದ್ದು ನಡೆದಿದೆ. ಸುಮಾರು 8, 9, 10ನೇ ಶತಮಾನದಲ್ಲಿ ಪರ್ಷಿಯನ್ನರು ಭಾರತ ದೇಶಕ್ಕೆ ವಲಸೆ ಬರುವಂಥದ್ದಾಗುತ್ತೆ. ಆ ಕಾಲದಲ್ಲಿ ಇವರೆಲ್ಲರೂ ಇದ್ದಿದ್ದಂತಹ ಜಾಗ ಏನು ಪರ್ಷಿಯಾ ಅಂತ ಕರಿತೀವೋ, ಈಗಿನ ಇರಾನ್ ಆಗಿರುತ್ತೆ. ಅಲ್ಲಿಂದ ಅಲ್ಲಿ ಮತಾಂತರಗಳು ಅದು ಇದು ಆಗ್ತಿರೋಂಥ ಸಂದರ್ಭದಲ್ಲಿ ಇವರೆಲ್ಲ ಜೆರಾಸ್ಟ್ರಿಯನ್ಸ್ ಅಂತಂದರೆ ಇವರ ಒಂದು ಪಂಗಡನೇ ಬೇರೆ. ಇವರನ್ನು ನೀವು ನಮ್ಮ ಮತಕ್ಕೆ ಆಗಬೇಕು ಅಂತಂತೇಳಿ ಅಲ್ಲಿ ಪ್ರೆಷರ್ ಇದ್ದ ಟೈಮಲ್ಲಿ ಅವರೆಲ್ಲರೂ ಊರನ್ನೇ ಬಿಟ್ಟು ಬೇರೆ ಕಡೆ ವಲಸೆ ಬರ್ತಾರೆ. ಯಾವ ದೇಶದವರು ಸಹ ಈ ಪರ್ಷಿಯನ್ನರನ್ನು, ಪಾರ್ಸೀಸನ್ನು ಒಳಗಡೆ ತೆಗೆದುಕೊಳ್ಳೋದಿಲ್ಲ. ಆದರೆ ಭಾರತ ದೇಶ ಗುಜರಾತ್ ಅನ್ನೋ ಭಾಗಕ್ಕೆ ಬರ್ತಾರೆ. ಅಲ್ಲಿ ಬಂದು ನಿಂತ್ಕೊಳ್ತಾರೆ ಸಮುದ್ರ ತೀರದಲ್ಲಿ. ಅಲ್ಲೊಬ್ಬ ಮಹಾರಾಜ ಇರ್ತಾನೆ. ಆ ಮಹಾರಾಜ ಹೇಳ್ತಾನೆ, ನೋಡಿ ಇದೊಂದು ಸಾಂದರ್ಭಿಕ ಕಥೆನೋ ಅಥವಾ ನಿಜವಾಗ್ಲೂ ನಡೆದಿರೋ ಅಂಥದ್ದು, ಎಷ್ಟು ಅದ್ಭುತವಾಗಿದೆ ನೋಡಿ. ಅವನೊಂದು ಗ್ಲಾಸಲ್ಲಿ ಹಾಲು ತೆಗೆದುಕೊಳ್ತಾನೆ. ಫುಲ್ಲು ಗ್ಲಾಸಲ್ಲಿ ಹಾಲಿರುತ್ತೆ. ಇನ್ನೇನು ಒಂಚೂರು ಹಾಲು ಯಾರಾದರೂ ಸೇರಿಸಿದರೆ ಹಾಲು ಚೆಲ್ಲೋಗ್ಬೇಕು, ಆ ರೀತಿ ಫುಲ್ ಒಂದು ಗ್ಲಾಸ್ ಇರುತ್ತೆ, ಅದರಲ್ಲಿ ಹಾಲಿರುತ್ತೆ. ಅವನು ಹೇಳ್ತಾನೆ ಈ ಪರ್ಷಿಯನರನ್ನು ನೋಡ್ರಪ್ಪ, ಇದು ಭಾರತ ದೇಶ, ನಮ್ಮ ರಾಜ್ಯದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ನಾವು ಆಲ್ರೆಡಿ ಸಂಪೂರ್ಣವಾಗಿದ್ದೇವೆ. ಇನ್ಯಾರಾದರೂ ಹೊರಗಡೆಯಿಂದನೋ ಅಥವಾ ಏನೋ ಬರಬೇಕು, ನಮ್ಮ ಹತ್ರ ಜೊತೆ ಇರಬೇಕು ಅನ್ನೋದಾದರೆ ಫಸ್ಟ್ ಆಫ್ ಆಲ್ ನಮಗೆ ಬೇಡ. ಎರಡನೇದು, ಒಂದು ವೇಳೆ ಬಂದರೆ ಈ ಹಾಲಿಗೆ ಇನ್ನು ಸ್ವಲ್ಪ ಹಾಲು ಹಾಕಿದಾಗೆ ನಾವೇ ಚೆಲ್ಲೋಗ್ತಿರ್ತೀವಿ, ನಮಗೆ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅಂತಂತ ರಾಜ ಪರ್ಷಿಯನರನ್ನು ನೋಡಿ ಹೇಳ್ತಾನೆ. ಅದಕ್ಕೆ ಪರ್ಷಿಯನರು ಹೇಗೆ ಉತ್ತರ ಕೊಡ್ತಾರೆ ಗೊತ್ತಾ? ಅವರು ಏನೂ ಮಾತಾಡೋದಿಲ್ಲ. ಆ ಹಾಲಿನ ಒಂದು ಗ್ಲಾಸಿಗೆ ಅವರು ಒಂಚೂರು ಶುಗರ್, ಒಂದು ಸಕ್ಕರೆ ಒಳಗಡೆ ಹಾಕ್ತಾರೆ. ಒಳಗಡೆ ಹಾಕ್ಬಿಟ್ಟು ಹೇಳ್ತಾರೆ,
ನಾವು ಬಂದಿರೋವಂಥದ್ದು ನಿಮ್ಮ ಜೊತೆ ನಿಮಗೆ ಬರ್ಡನ್ ಆಗೋದಕ್ಕೋ ಅಥವಾ ನಿಮಗೆ ಕಷ್ಟ ಕೊಡೋದಕ್ಕೋ ಅಥವಾ ಬೇರೆ ರೀತಿ ನಾವೇನೋ ಮಾಡೋದಕ್ಕೆಲ್ಲ ಬಂದಿರೋ ಸ್ವಾಮಿ. ನೀವು ಚೆನ್ನಾಗಿದ್ದೀರಾ ಅಂತ ಗೊತ್ತು, ನೀವು ಹಾಲು ಅಂತ ನಮಗೆ ಗೊತ್ತು, ಅದರಲ್ಲಿ ನಾವು ಸಿಹಿಯಾಗಿರ್ತೇವೆ ಹೊರತು ನಿಮಗೆ ಕಷ್ಟವನ್ನು ಕೊಡಲ್ಲ ಅಂತಂತೇಳಿ ಆ ಕಾಲದಲ್ಲಿ ಅಂತಂದರೆ 1200-300 ವರ್ಷಗಳ ಹಿಂದುಗಡೆ ಈ ಫಾರ್ಸಿಸ್ ಈ ಭೂಮಿಗೆ ಕಾಲಿಡುವಂಥದ್ದು. ಅವತ್ತು ಈ ಫಾರ್ಸಿಸ್ ಹೇಳಿರುವಂಥದ್ದು ಶಬ್ದ ಮಾಡಿದ್ದಾರೆ ಭಾರತ ದೇಶಕ್ಕೆ, ನಾವು ಯಾವತ್ತೂ ಸಹ ಈ ಭೂಮಿಗೆ ಮೋಸ ಮಾಡೋದಿಲ್ಲ, ನಾವು ಏನಿದ್ರೂ ಏನು ಗಳಿಸ್ತೀವೋ ಅದನ್ನೆಲ್ಲವನ್ನೂ ಈ ಭಾರತ ದೇಶಕ್ಕೆ ಕೊಡ್ತೇವೆ, ನಮ್ಮ ಪ್ರಾಣವನ್ನು ಸಹ ಲೆಕ್ಕಿಸದೆ ಅಂತೇಳಿ. ಅದಕ್ಕೇನೇನೋ ಗೊತ್ತಿಲ್ಲ, ನಾವು ತಾಜ್ ಅಟ್ಯಾಕ್ ಆದಾಗ ಏನು ಟೆರರಿಸ್ಟ್ ಅಟ್ಯಾಕ್ ಆಯಿತು ಅವತ್ತು ರತನ್ ಟಾಟಾ ಹೇಳುವಂಥದ್ದು, ಅದರಲ್ಲಿರುವಂಥ ಭಾರತೀಯರ ಒಬ್ಬೊಬ್ಬರ ಪ್ರಾಣ ನನಗೆ ಬೇಕೇ ಹೊರತು ತಾಜ್ ಹೋಟೆಲ್ಗೆ ಏನಾದರೂ ಪರವಾಗಿಲ್ಲ, ತೊಂದರೆ ಇಲ್ಲ, ನಾವು ಇನ್ನೊಂದು ತಾಜ್ ಕಟ್ಟೋಣ, ನಮಗೇನಿದೆ ಇನ್ನೊಂದು ಹೋಟೆಲ್ ಕಟ್ಟೋದಕ್ಕೆ ಏನೋ ಕಷ್ಟ ಇಲ್ಲ, ನಮಗೆ 7 ಸ್ಟಾರ್ ಆಗ್ಬೋದು, ಯಾವ ಸ್ಟಾರೇ ಆಗ್ಬೋದು, ಆದರೆ ಒಂದೊಂದು ಪ್ರಾಣವು ಇಂಪಾರ್ಟೆಂಟು ಅಂತ ಹೇಳ್ತಾರೆ. ನೋಡಿ, ಯಾವ ರೆಸಾರ್ಟ್ಸ್ಗೂ ವಿಶೇಷವಾಗಿ 7 ಸ್ಟಾರ್ ರೆಸಾರ್ಟ್ಸ್ಗೆ ಪ್ರಾಣಿಗಳು ಅಲೌಡ್ ಇಲ್ಲದೆ ಇರೋ ಟೈಮಲ್ಲಿ ಪ್ರಪ್ರಥಮ ಬಾರಿಗೆ ರತನ್ ಟಾಟಾ ಅವರು, ಇನ್ಫ್ಯಾಕ್ಟ್ ನಮ್ಮ ಟಾಟಾ ಏನು ಕಂಪನಿ ಇದೆಯೋ ಇವ್ರು ಹೇಳೋವಂಥದ್ದು, ನಮ್ಮ ಒಂದು ಪ್ರಿಮೈಸಸ್, ನಮ್ಮ ಒಂದು ಹೋಟೆಲ್ಗೆ ಅದು ಯಾವ ಸ್ಟಾರೇ ಆಗಿರ್ಬೋದು, ನಾಯಿಗಳನ್ನು ಸಹ ನೀವು ಕರೆದುಕೊಂಡು ಬರ್ಬೋದು, ಯು ಕ್ಯಾನ್ ಬ್ರಿಂಗ್ ಯುವರ್ ಪೆಟ್ಸ್ ಅಂತೇಳಿ ಅಲೋ ಮಾಡಿದಂಥ ಒಂದು ಪ್ರಾಮಾಣಿಕತೆ, ನಿಷ್ಠೆ ಅಥವಾ ದೊಡ್ಡತನ ಇರುವಂಥದ್ದು ಈ ಟಾಟಾ, ಈ ಫಾರ್ಸಿಸ್ ಪರ್ಷಿಯನ್ರದ್ದು. ನಾನು ಯಾಕೆ ಇಷ್ಟೊತ್ತು ಹೇಳ್ತಿದ್ದೀನಿ ಪರ್ಷಿಯನ್ನರು ಈ ಫಾರ್ಸಿಸ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ನಾನು? ಬಿಕಾಸ್ ದೇವರ್ ಗಿವರ್ಸ್, ದೇ ಆರ್ ಗಿವರ್ಸ್. ಅವರು ಕೊಡುವಂಥವರು ದಾನ ಮಾಡೋದರಲ್ಲಿ ಎತ್ತಿದ ಕೈಯನ್ನು ಹೊಂದಿರುವಂಥದ್ದು. ನೀವು ಮಾರ್ವಾಡಿಸನ್ನು ನೋಡಿ, ಜೈನ್ಸ್ರನ್ನು ನೋಡಿ, ಈ ಶ್ರೀಮಂತರನ್ನು ನೋಡಿ, ಇವರೆಲ್ಲರೂ ಒಳ್ಳೆಯ ಮಾರ್ಗದಲ್ಲಿ ಶ್ರೀಮಂತರಾದವರು ಬಹಳ ಜನ ಇದ್ದಾರೆ. ಇವರೆಲ್ಲರ ಗುಣ ಏನು ಗೊತ್ತಾ? ಕೊಡುವಂಥದ್ದು. ಯಾರು ಕೊಡ್ತಾರೋ ಅಂಥವ್ರಿಗೆ ಮಾತ್ರ ಭಗವಂತನ ಯೂನಿವರ್ಸು ಸಹ ಯಥೇಚ್ಛವಾಗಿ ಹಿಂತಿರುಗಿಸಿ ಕೊಡ್ತಾನೆ. ಯಾರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾರೆ ಗೊತ್ತಾ? ನೀನು ಹೇಗೆ ಯಾವ ಮೆಷರ್ಮೆಂಟಲ್ಲಿ ನೀನು ಕೊಡ್ತೀಯೋ ಯೂನಿವರ್ಸ್ಗೆ, ಅದೇ ಮೆಷರ್ಮೆಂಟಲ್ಲಿ ಅದೇ ಪ್ರಮಾಣದಲ್ಲಿ ನಿನಗೆ ಯೂನಿವರ್ಸ್ ಕೊಡುತ್ತೆ ಅನ್ನೋವಂಥದ್ದು. ಕೊಡಿರಿ, ನಿಮಗೆ ಯಥೇಚ್ಛವಾಗಿ ಕೊಡಲ್ಪಡುವುದು ಅಂತಂತೇಳಿ ಧರ್ಮ ಗ್ರಂಥಗಳು ಹೇಳ್ತಾ ಇದ್ದಾವೆ. ಸೊ ಹಾಗಾಗಿ ನಾವೆಲ್ಲರೂ ಕೊಡೋರಾಗಿರಬೇಕು. ಯಾರು ಕೊಡ್ತಾರೆ? ಇದ್ದವ್ರು ತಾನೇ ಕೊಡೋದಕ್ಕೆ ಸಾಧ್ಯ. ನಾವೆಲ್ಲ ಇರೋರು ತಾನೇ. ಯಥೇಚ್ಛವಾಗಿ ಭಗವಂತ ಕೊಡ್ತಾನೆ. ಸೊ ನಾವು ಕೊಡಬೇಕು. ಎಷ್ಟು ಕೊಡಬೇಕು? 10% ಆಫ್ ಅವರ್ ಇನ್ಕಮ್. ನಾನೇನು ಹೇಳ್ತಿದ್ದೇನೆ? ಇನ್ಕಮಲ್ಲಿ 10% ಕೊಡೋದಕ್ಕೆ ಹೇಳಿರೋವಂಥದ್ದು. ಸಾಲ ಮಾಡಿ ಅಲ್ಲ, ತುಂಬ ಜನ ಕೊಡ್ತಾರೆ, ಅಯ್ಯೋ ಪಾಪ ಅಂತ ಕೊಡೋವಂಥದ್ದು. ಅಯ್ಯೋ ನನ್ನ ಫ್ರೆಂಡ್ ಕೇಳ್ದ, ನಮ್ಮ ರಿಲೇಷನಲ್ಲಿ ಕೇಳಿದ್ರು, ಅವ್ರು ಕೇಳಿದ್ರು, ಇವ್ರು ಕೇಳಿದ್ರು ಅಂತಂತೇಳಿ ಎಷ್ಟಂದರೆ ಎಷ್ಟು ಕೊಟ್ಬಿಡೋದು. ಹಾಗೆಲ್ಲ ಕೊಡಲಿಕ್ಕೆ ಹೇಳಲಿಲ್ಲ ನಾನು. ನಿಮ್ಮ ಹತ್ರ ಇರಬೇಕು, ಅದು ನಿಮ್ಮ ಇನ್ಕಮ್ ಆಗಿರಬೇಕು. ಆ ಇನ್ಕಮಲ್ಲಿ 10%. ಸಪೋಸ್ ನನ್ನ ಇನ್ಕಮ್ಮು 100 ರೂಪಾಯಿ ಆದರೆ ನಾನು 10 ರೂಪಾಯಿ ಕೊಡಬೇಕು. ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು ನಾನು ಹೇಳ್ಕೊಡ್ತೇನೆ. ಈ ಸದ್ಯಕ್ಕೆ ಇದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಇನ್ಕಮ್ 10,000 ಆದರೆ 1,000 ಕೊಡಬೇಕು. ನಮ್ಮ ಇನ್ಕಮ್ 1,00,000 ಆದರೆ 10,000, 10%, 10,000 ಕೊಡಬೇಕು. ಸೊ ಇಷ್ಟು ಅರ್ಥ ಆಯ್ತಾ? ಮೊದಲಿಗೆ ಇದು ಎಲ್ಲರೂ ಮಾಡಬೇಕು. ಸಾಲದಲ್ಲಿರೋರು, ಸಾಲದಲ್ಲಿ ಇಲ್ಲದೆ ಇರೋರು ಎಲ್ಲರಿಗೂ ಸಹ ಈ ಫಾರ್ಮುಲಾ ಅನ್ವಯಿಸುತ್ತೆ. ಆಮೇಲೆ ನನ್ನ ಪುಸ್ತಕದಲ್ಲಿ ನಾನು 1% ಅಂತ ಹಾಕಿದ್ದೆ, ಸ್ಮಾಲ್ ಕರೆಕ್ಷನ್ ಮಾಡ್ಕೊಳ್ಳಿ, ಅದು 10% ಆಗಿರಬೇಕು. ಇದು ಒಂದು. ಹೇಗೆ ಕೊಡಬೇಕು, ಯಾರ್ಯಾರಿಗೆ ಕೊಡಬೇಕು? ನಾನು ಆಗಲೇ ಹೇಳ್ದಾಗೆ 10% ದಾನ ಮಾಡಬೇಕು. ಎಕ್ಸಾಂಪಲ್, ಈಗ 1,00,000 ನನ್ನ ಪ್ರತಿ ತಿಂಗಳು ಇನ್ಕಮ್ ಆದರೆ ನಾನು 10% ಅಂತಂದರೆ ಅದನ್ನು 10,000 ಆಗುತ್ತೆ. ಈ 10,000ದಲ್ಲಿ ಹೇಗೆ ಡಿವೈಡ್ ಮಾಡಬೇಕು, ಯಾರು ಕೊಡಬೇಕು? ಇವಾಗ ತಿಳ್ಕೊಳ್ಳಿ. ಮೊದಲನೇ ಆ 10%ಅಲ್ಲಿ ಅದನ್ನು 5 ಭಾಗ ಏನೋ ಮಾಡೋಣ. 10,000ನ 5 ಭಾಗ ಮಾಡಿ, ಮೊದಲನೇ 2,000ವನ್ನು ನಿಮಗೆ ನೀವು ಕೊಟ್ಕೊಳ್ಬೇಕು. ನೋಡಿ, ಯೂನಿವರ್ಸಲ್ಲಿ ನಾವೆಲ್ಲರನ್ನೂ ನೋಡ್ತೇವೆ, ಬಟ್ ಎಲ್ಲರನ್ನೂ ನೋಡುವಂಥ ನಮ್ಮನ್ನೇ ನಾವು ಹೆಚ್ಚು ನೋಡ್ಕೊಂಡಿರೋದಿಲ್ಲ. ಎಷ್ಟು ಜನದ ಹತ್ರ ರಿಟೈರ್ಮೆಂಟ್ ಕಾರ್ಪಸ್ ಇದೆ, ಫಂಡ್ ಇದೆ. ನನಗೆ ವಯಸ್ಸಾದಮೇಲೆ, ಈಗ ನಮಗೆ ವಯಸ್ಸಾದಮೇಲೆ ಯಾರು ನೋಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ಅಲ್ಲ. ನಮ್ಮನ್ನಂತೂ ನಾವು ನೋಡ್ಕೋಬೇಕು ತಾನೇ. ಇಂಡಿಯಾದಲ್ಲಿ ಸರಿಸುಮಾರು ಆ್ಯಾವ್ರೇಜ್ ಡೇಟಾ ಹೇಳುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, 85-95% ಅಷ್ಟು ಜನಗಳಿಗೆ, ಯಾರು ವಯಸ್ಸಾದವ್ರಿಗೆ, 65 ಮೇಲ್ಪಟ್ಟವ್ರಿಗೆ ಬಿಡಿಗಾಸು ಇಲ್ಲವಂತೆ.
ಅಂದರೆ ಜಮೀನಿದ್ರೆ ಅವ್ರ ಮಕ್ಳಿಗೆ ಮಾಡಿಕೊಟ್ಬಿಟ್ಟಿರ್ತಾರೆ, ಅಥವಾ ದುಡ್ಡಿರೋದನ್ನು ಎಲ್ಲೋ ಕೊಟ್ಬಿಟ್ಟಿರ್ತಾರೆ, ದುಡ್ಡು ಇಟ್ಕೊಂಡೇ ಇರೋದಿಲ್ಲ. ಈಗ ಸಂಪೂರ್ಣವಾಗಿ ಡಿಪೆಂಡೆನ್ಸಿ ಯಾರ ಮೇಲೆ? ಮಕ್ಕಳ ಮೇಲೆ. ಮಕ್ಕಳಂತಂತಲ್ಲ, ಯಾರೋ ಒಬ್ಬರ ಮೇಲೆ. ಯಾಕೆ ನಮಗೆ ವೃದ್ಧಾಶ್ರಮಕ್ಕೆ ಜಾಸ್ತಿ ಜನ ಹೋಗ್ತಿದ್ದಾರೆ? ಯಾರೂ ಸಹ ನೋಡ್ಕೊಳ್ಳಲ್ಲ ರೀ. ಹೋಗ್ತಾ ಇದು ಕಲಿಗಾಲ. ಒಬ್ರಿಗೂ ಸಹ ಊಟ ಹಾಕಬೇಕು ಅನ್ನೋ ಮನಸ್ಥಿತಿ ಇಲ್ಲ, ನೋಡ್ಕೋಬೇಕು ಅನ್ನೋ ಮನಸ್ಥಿತಿ ಇಲ್ಲ. ಬೇರೆಯವ್ರನ್ನ ಬಿಡಿ, ತಂದೆ ತಾಯಿ ನೋಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವುಗಳು ಈಗಿದ್ದೀವಿ, ಹೀಗೆ ಇದ್ಬಿಡ್ತೀವ, ನಮಗೆ ವಯಸ್ಸಾಗಲ್ವಾ? ಸೊ ವಯಸ್ಸು ಹೋಗ್ತಿದೆ. ಪ್ರತಿದಿನವೂ ನಾವು ಆ ಒಂದು ಕಡೆಯ ಗಳಿಗೆಗೆ ಹೋಗ್ತಾ ಇದ್ದೀವಿ. ಎವ್ರಿ ಮಿನಿಟ್, ಎವ್ರಿ ಪಾಸಿಂಗ್ ಸೆಕೆಂಡ್, ಮಿನಿಟ್, ಅವರ್, ಡೇ, ವಿ ಆರ್ ಗೆಟಿಂಗ್ ಕ್ಲೋಸರ್ ಟು ಡೆತ್, ವಿ ಆರ್ ಗೆಟಿಂಗ್ ಕ್ಲೋಸರ್ ಟು ದಿ ಓಲ್ಡ್ ಏಜ್. ಹೂ ವಿಲ್ ಟೇಕ್ ಕೇರ್ ಆಫ್ ಅಸ್ ಇಫ್ ಯು ಡೋಂಟ್ ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್? ನಮ್ಮ ಕಾರ್ಯಾಗಾರಕ್ಕೆ ಯಾರು ಬರ್ತಾರೋ, ವಿಶೇಷವಾಗಿ ವಿಡಿಯೋಗಳನ್ನು ಯಾರು ನೋಡ್ತಿದ್ದೀರೋ, ಪ್ರತಿಯೊಬ್ಬರ ಥರನೂ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಇರಬೇಕು, ಗೊತ್ತಿರಲಿ. ನೀವು NPS ಅಲ್ಲಿ ಹಾಕ್ಬೋದು, ಅಥವಾ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ಬೋದು, ಅಥವಾ ಜಮೀನು ಖರೀದಿ ಮಾಡಿ ನೀವು ನಿಮ್ಮ ಹೆಸರಲ್ಲೇನೋ ಮಾಡ್ಕೊಳ್ಬೋದು. ಬಟ್ ಏನೋ ಒಂದಿರಬೇಕು. ಕನಿಷ್ಠ ಹೇಳ್ತಿರೋದು 5 ಲಕ್ಷವಾದರೂ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ 60 ವರ್ಷ ಮೇಲ್ಪಟ್ಟವರಿಗೆ ಬರೋ ಹಾಗೆ ನೀವು ನೋಡ್ಕೋಬೇಕು. ಇದು ನಿಮ್ಮ ಒಂದು ಕರ್ತವ್ಯ. ಸೊ ದಯವಿಟ್ಟು ಇದನ್ನು ಎಲ್ಲರೂ ಮಾಡಬೇಕು. ನಿಮ್ಗೆ ಯಾರಿಗಾದ್ರೂ ಕನ್ಫ್ಯೂಷನ್ ಇದ್ದರೆ, ನನಗೆ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಬಗ್ಗೆ ಒಂದು ಏನಾದರೂ ಐಡಿಯಾ ಕೊಡಿ ಅನ್ನೋದಾದರೆ, ಈ ಕೆಳಕಂಡ ಸ್ಕ್ರಾಲ್ ಆಗ್ತಿರೋ ನಂಬರ್ಗಳಿಗೆ ಮೆಸೇಜ್ ಮಾಡಿ. ನಾನು ನಿಮಗೆ ತಿಳಿಸ್ಕೊಡ್ತೇನೆ ಏನು ಮಾಡ್ಬೋದು, ಹೇಗೆ ಬಿಲ್ಡ್ ಮಾಡ್ಬೋದು, ಎಷ್ಟು ರಿಟೈರ್ಮೆಂಟ್ ಕಾರ್ಪಸ್ ಇಡಬೇಕು, ಎಷ್ಟು ಮಾಡಬೇಕು, ಇದೆಲ್ಲವನ್ನು ಆ ನಂಬರ್ಸ್ಗೆ ಮೆಸೇಜ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಎಲ್ಲರೂ ಮೊದಲನೇ ಭಾಗ 10,000ದಲ್ಲಿ 2,000 ಯಾರಿಗೆ ಕೊಟ್ಕೋಬೇಕು? ನಿಮಗೆ ನೀವು ಕೊಟ್ಕೋಬೇಕು. ಆ ದುಡ್ಡಿನಿಂದ ನೀವು ರಿಟೈರ್ಮೆಂಟ್ ಕಾರ್ಪಸ್ ಬಿಲ್ಡ್ ಮಾಡಬೇಕು. ಸೊ ಇದು ಮೊದಲನೇ ಭಾಗ. ಎರಡನೇದು, ನಿಮ್ಮ ತಂದೆ ತಾಯಿಗಳು ಕೊಡಬೇಕು ಇನ್ನು 2,000. ಈಗ 10,000ನ 5 ಭಾಗ ಮಾಡಿದ್ದೇವೆ. ಮೊದಲನೇ 2,000 ನಿಮಗೆ, ಇನ್ನು 2,000 ನಿಮ್ಮ ತಂದೆ ತಾಯಿಗೆ. ಕನ್ಫ್ಯೂಸ್ ಆಗಬಾರ್ದು. ನೀವು ಎಷ್ಟು ಇನ್ಕಮ್ ಇದೆಯೋ ಅದರಲ್ಲಿ 10% ಹೇಳ್ತಿರೋದು. ನಾನು 2,000 ಅಂತ ಎಕ್ಸಾಂಪಲ್ ಕೊಡ್ತಿರೋದು. ನೀವು 2,000ನೇ ನಿಮ್ಗೆ ಕೊಟ್ಕೋಬೇಕು, 2,000 ನಿಮ್ಮ ತಂದೆ ತಾಯಿಗೆ ಕೊಡಬೇಕು ಅಂತ ಹೇಳ್ತಿಲ್ಲ. ಸೊ ಅದರಲ್ಲಿ ಎರಡನೇ ಭಾಗ ನಿಮ್ಮ ತಂದೆ ತಾಯಿ. ಯಾರಿಗೆಲ್ಲ ಪುಣ್ಯ ಬರಬೇಕು, ಯಾರೆಲ್ಲ ಮುಕ್ತಿ ಪಡ್ಕೊಳ್ಬೇಕು, ಸ್ವರ್ಗಕ್ಕೆ ಹೋಗಬೇಕು, ಅವರೆಲ್ಲರೂ ತಂದೆ ತಾಯಿಗಳ ಋಣ ಅನ್ನೋಂಥದ್ದು ಯಾವ ಜನ್ಮಕ್ಕೂ ಯಾರ ಕೈಯಲ್ಲೂ ತೀರಿಸೋದಕ್ಕಾಗಲ್ಲ. ಆದರೂ ನಮಗೊಂದು ಅವಕಾಶ ಅದು. ಸೊ ದಯವಿಟ್ಟು ಮನೆಯಲ್ಲಿದ್ದು ನೋಡ್ಕೊಳ್ಳಿ, ಅವರನ್ನು ಗೌರವಿಸಿ. ವಯಸ್ಸಾಗ್ತಾ ಆದಾಗೆ ಮಕ್ಕಳಾಗ್ಬಿಡ್ತಾರೆ ಅವರು. ಒಂಚೂರು ಚೇಷ್ಟೆಗಳು ಆಚೆ ಈಚೆ ಇರುತ್ತೆ, ಪಾಪ ಗೊತ್ತಾಗೋದಿಲ್ಲ. ನಾವು ಅಲ್ದಿರ ಇನ್ಯಾರು ನೋಡ್ಕೊಳ್ಳೋಕೆ ಸಾಧ್ಯ ಹೇಳಿ? ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ವ. ಚಿಕ್ಕ ವಯಸ್ಸಲ್ಲಿ ನೀವೇ ಯೋಚನೆ ಮಾಡಿ ಏನೆಲ್ಲ ಮಾಡಿರ್ಬೋದು ನಾವು. ಸೊ ಅಷ್ಟು ಮಾಡಿದವ್ರಿಗೆ ನಾವು ಎಷ್ಟು ಖುಷಿಯಿಂದ, ಎಷ್ಟು ಅಂತರಾಳದಿಂದ ನಮ್ಮ ತಂದೆ ತಾಯಿ ನೋಡ್ಕೋಬೇಕಲ್ವ. ಸೊ ಪ್ಲೀಸ್ ಬಿ ವೆರಿ ಕೈಂಡ್ ಟು ದೆಮ್. ಪ್ಲೀಸ್ ಟೇಕ್ ಕೇರ್ ಆಫ್ ದೆಮ್ ಲೈಕ್ ಯು ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್. ತುಂಬ ಪ್ರೀತಿ ಕೊಡಿ. ದುಡ್ಡಂತೂ ಕಂಪಲ್ಸರಿ ಕೊಡಲೇಬೇಕು ಪ್ರತಿ ತಿಂಗಳು. ಅವ್ರಿಗೆ ಮಾತ್ರೆಗಳೇನೋ ತಂದು ಕೊಡಬೇಕು, ಆಸ್ಪತ್ರೆಗೆ ಹೋಗಬೇಕು ಅನ್ನೋದಾದರೆ ಖುಷಿಯಿಂದ ಕರ್ಕೊಂಡೋಗಿ. ನಿಮ್ಮನ್ನು ಸಹ ಹಾಗೆ ಮಾಡಿದಾರೆ ಗೊತ್ತಿರಲಿ. ಕೂಲಿನೋ ನಾಲಿನೋ ಮಾಡಿ ಕಷ್ಟಪಟ್ಟು ಹೇಗೆ ಸಾಕಿದ್ದಾರೆ ಅಂತಂದರೆ ನಿಮ್ಗೆ ಗೊತ್ತಿದೆ. ಅದು ನಾನು ಹೇಳಬೇಕು ಅಂತಂತೇನಿಲ್ಲ. ಸೊ ಬಿ ವೆರಿ ಕೈಂಡ್ ಟು ದೆಮ್. ವೆರಿ ಕೈಂಡ್ ಅಂತಂದರೆ ಯೂನಿವರ್ಸೇ ಅವ್ರ ರೂಪದಲ್ಲಿದ್ದಾರೆ ಅಂತ ಅಂದ್ಕೊಂಡು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರಿಗೂ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಗೊತ್ತಿರಲಿ. ಇದು ಎರಡನೇ ಭಾಗ. ಮೂರನೇದು, ಈ ಮೂರನೇ 2,000 ಅಥವಾ 10%ಅಲ್ಲಿ ಏನು ಭಾಗ, ಮೂರನೇ ಭಾಗ ನಿಮ್ಮ ಗಂಡ ಅಥವಾ ಹೆಂಡತಿ, ಮಕ್ಕಳು, ಇವರಿಗೆ ಕೊಡಬೇಕು. ಪ್ರತಿ ತಿಂಗಳು ಕೊಡಬೇಕು ಹೆಂಡತಿಗೆ, ಪ್ರತಿ ತಿಂಗಳು ಕೊಡಬೇಕು ನಿಮ್ಮ ಗಂಡನಿಗೆ, ಪ್ರತಿ ತಿಂಗಳು ಕೊಡಬೇಕು ನಿಮ್ಮ ಮಕ್ಕಳಿಗೆ. ನೋಡಿ, ಅವ್ರಿಗೂ ಪ್ಲ್ಯಾನ್ ಮಾಡಿಟ್ಟಿರಬೇಕು ಫ್ಯೂಚರ್ಗೆ, ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ದಾನ ಅಂತ ಏನು ಕೊಡ್ತೀವೋ ಅದು ಮಕ್ಕಳಿಗೆ ಪಾಕೆಟ್ ಮನಿ ಅಂತಂತ ಏನಲ್ಲ, ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಮಕ್ಕಳ ಹೆಸರಲ್ಲಿ. ಸೊ ಹೇಗೆ ಮಾಡಬೇಕು, ಯಾವ ಪ್ಲ್ಯಾನ್ಸು, ಇದ್ರ ಬಗ್ಗೆ ಕಾರ್ಯಾಗಾರದಲ್ಲಿ ಎಕ್ಸ್ಕ್ಲೂಸಿವ್ 15 ನಿಮಿಷ. ಈ ನಡುವೆ ಎಲ್ಲನೂ ನಾವು ಟಾಟಾ ಕಡೆಯಿಂದ ಕೆಲವರು ಬರ್ತಾರೆ, LIC ಕಡೆಯಿಂದ ಕೆಲವರು ಬರ್ತಾರೆ. ನೀವು ಅವರನ್ನು ಪ್ಲ್ಯಾನ್ಸ್ ಕೇಳ್ಕೊಳ್ಬೋದು, ನೀವು ಅಲ್ಲಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇವರೆಲ್ಲ ವರ್ಕ್ಶಾಪ್ಗೆ ಯಾರು ಬರ್ತೀರೋ ಅಂಥವ್ರಿಗೆ ಕಾರ್ಯಾಗಾರದಲ್ಲಿ ಉಚಿತವಾಗಿ ಇದರ ಮಾಹಿತಿಯನ್ನು ಕೊಡಲ್ಪಡ್ತದೆ. ನೀವೆಲ್ಲರೂ ಪಡ್ಕೊಂಡು ದಯವಿಟ್ಟು ಇನ್ವೆಸ್ಟ್ಮೆಂಟು ಮಾಡ್ಬೋದು. ಸೊ ಪ್ರತಿ ತಿಂಗಳು ಕೊಡಬೇಕು, ಗೊತ್ತಿರಲಿ. ಇನ್ನು 4ನೇ ಭಾಗ, ಇದನ್ನು ಯೂನಿವರ್ಸ್ಗೆ ಕೊಡಬೇಕು. ಯೂನಿವರ್ಸ್ಗೆ ಅಂತಂದರೆ ಗೋಶಾಲೆಗೆ ದಾನ ಮಾಡೋದಾಗಲಿ, ಪರಿಸರಕ್ಕೆ, ನಾಯಿಗಳಿಗೆ ಅಥವಾ ಇರುವೆಗಳಿಗೆ, ಪಕ್ಷಿಗಳಿಗೆ, ನಿಮ್ಮ ಕೈಲಿ ಏನಾಗುತ್ತೋ ಅಂಥದ್ದನ್ನು ಮಾಡಿ. ಗಿಡ ನೆಡುವಂಥದ್ದು ಸಹ
ಒಂದು ವಿಶ್ವ ಕಾರ್ಯವೇ ಗೊತ್ತಿರಲಿ. ಬರೀ ಊಟ ಹಾಕೋದಂತಂತಲ್ಲ, ಇವೆಲ್ಲವೂ ಸಹ ವಿಶ್ವಕ್ಕೆ ಸಂಬಂಧಪಟ್ಟದ್ದು. ಆ ಒಂದು 4ನೇ ಭಾಗವನ್ನು ಹಾಗೆ ಕೊಡಬೇಕು. ಇನ್ನು ಕಡೆಯ ಭಾಗ ಇದು ಗುರುವಿಗೆ ಮೀಸಲಾಗಿರುವಂಥದ್ದು. ಸೊ ನಿಮಗೆ ಯಾರು ಗುರುಗಳು? ಈ ಜ್ಞಾನ ಕಲಿಸ್ಕೊಟ್ಟಿದ್ದ್ಯಾರು? ಈ ದುಡ್ಡು ಬರೋ ಹಾಗೆ ಮಾಡಿದ್ದು ಯಾರು? ನೀವು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀರಲ್ವ, ಇದಕ್ಕೆ ಕಾರಣ ಯಾರು? ಸೊ ಆ ಗುರುವಿಗೆ, ಆ ದೇವರಿಗೆ, ದೇವರ ಸ್ವರೂಪವಾಗಿರುವ ಗುರುವಿಗೆ ನಾವೆಲ್ಲರೂ ಕಾಣಿಕೆ ಕೊಡಬೇಕು. ಸೊ ಹಾಗಾಗಿ ದಿಸ್ ಇಸ್ ಹೌ ವಿ ಮಸ್ಟ್ ಡಿವೈಡ್. ಸೊ ಹೋಪ್ ಯು ಅಂಡರ್ಸ್ಟುಡ್. 2,000, 10,000 ಆದರೆ 1,00,000 ಇನ್ಕಮ್ ಇದ್ದು ಅದರಲ್ಲಿ 10% ಅಂದರೆ 10,000. ಆ 10,000ವನ್ನು 5 ಭಾಗಗಳನ್ನು ಮಾಡೋದಾದರೆ, ಮೊದಲನೇ ಭಾಗ ನಿಮಗೆ, 2ನೇ ಭಾಗ ತಂದೆ ತಾಯಿಗೆ, 3ನೇ ಭಾಗ ವೈಫ್ ಆ್ಯಂಡ್ ಕಿಡ್ಸ್ ಅಥವಾ ಗಂಡ ಮತ್ತು ಮಕ್ಕಳು, ಹೆಂಡತಿ ಅಥವಾ ಮಕ್ಕಳು, 4ನೇದು ಈ ಯೂನಿವರ್ಸ್ಗೆ, ಗೋಶಾಲೆಗೆ, ಪ್ರಾಣಿ ಪಕ್ಷಿಗಳಿಗೆ, 5ನೇ ಭಾಗ ದೇವರ ಸ್ವರೂಪವಾಗಿರುವ ಗುರುಗಳಿಗೆ. ಸೊ ಇದು ಪ್ರತಿ ತಿಂಗಳು ನಾವು ಮಾಡಬೇಕು. ಇದು ನಮ್ಮ ಧರ್ಮವಾಗಿರುತ್ತೆ. ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು, ಗೊತ್ತಿರಲಿ. 100 ವರ್ಷಗಳ ಹಿಂದುಗಡೆ ಅಥವಾ ಒಂದು 50-60 ವರ್ಷಗಳ ಹಿಂದುಗಡೆ ಈ ಕಲಿಗಾಲ ಹೀಗಿರಲಿಲ್ಲ. ಒಂಚೂರು ಪರವಾಗಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಆ ಟೈಮಲ್ಲೂ ಸಹ ನಾವು ರೈತರಿಗೆ ಇದೆಲ್ಲ ಗೊತ್ತಿರುತ್ತೆ, ವಯಸ್ಸಾದವ್ರಿಗೆ ಗೊತ್ತಿರುತ್ತೆ. ನಾವು ಊಟಕ್ಕೆ ಕೂತ್ಕೊಳ್ಬೇಕಂತಂದರೆ ಮೊದಲನೇ ತುತ್ತನ ಯೂನಿವರ್ಸ್ಗೆ ಅಂತ ಇಡ್ತಿದ್ವು. ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತಿರಲಿಲ್ಲ. ನನಗೇನು ಊಟ ಕೊಟ್ಟಿದ್ದಾರೋ, ಹೊಟ್ಟೆ ಹಸಿತಿದ್ರು, ತುಂಬ ಚೆನ್ನಾಗಿದ್ದರು, ಅದರಲ್ಲಿ ಮೊದಲನೇ ತುತ್ತು ಎಲ್ಲಿಗೆ ಹೋಗಬೇಕು? ನನಗಲ್ಲ, ಅದು ಯೂನಿವರ್ಸ್ಗೆ ಅಂತ ಸೈಡಲ್ಲಿ ಇಡ್ತಿದ್ವು. ಅದಕ್ಕೆ ಸಾಲಗಳಿರಲಿಲ್ಲ. ಆ ಕಾಲದಲ್ಲಿ ಹಾಸ್ಪಿಟ್ಲ್ಗಳಿರಲಿಲ್ಲ. ಆ ಕಾಲದಲ್ಲಿ ಎಜುಕೇಷನ್ ಸಿಸ್ಟಮ್, ಸ್ಕೂಲ್ಸು ಕಾಲೇಜಸ್ಸು ಇರಲಿಲ್ಲ. ಬಟ್ ಎಲ್ಲರೂ ಚೆನ್ನಾಗೇ ಇದ್ದರು. ಎಲ್ಲರೂ ಕಾಲಕ್ಕೆ ಏನು ಬೇಕು, ಇವಾಗಿಂತ ಚೆನ್ನಾಗಿದ್ದು. ಮೊಬೈಲು ಇರಲಿಲ್ಲ, ಟಿ ವಿನೂ ಇರಲಿಲ್ಲ, ಎಂಥದೂ ಇರಲಿಲ್ಲ. ಏಕೆ? ಆ ಕೊಡುವಂಥ ಮನೋಭಾವನೆ ನಮ್ಮಲ್ಲಿತ್ತು. ಇನ್ನೊಂದು ಗೊತ್ತಿರಲಿ, ಯಾರೇ ಗುರುಗಳು ಬಿಡಿ, ಈವನ್ ಗೆಸ್ಟ್ ಬಂದ್ರೂ ಸೊ ಅತಿಥಿ ದೇವೋಭವ ಅಂತ ನಂಬಿದವರು ನಾವು. ಏನೋ ಕೈಕಾಲು ತೊಳ್ಕೊಳಕ್ಕೆ ನೀರು ಕೊಟ್ಟು ಊಟ ಕೊಟ್ಟೇ ಕಳಿಸ್ಬೇಕಿತ್ತು. ಅಲ್ಲ, ಮನೆಗಳು ಕಟ್ತೀವಿ, ಇವಾಗಾದರೆ ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ತೇವೆ. ಹಾಗಾದರೆ ಎಂಥ ಮನೆಯೇ ಕಟ್ಟಲಿ, ಜಗಲಿ ಇರೋವಂಥ ಮನೆ ಕಟ್ತಿದ್ವು. ಯಾರಾದರೂ ರಾತ್ರಿ ಎಲ್ಲೋ ಹೋಗ್ಬೇಕಂತದವರು ಬಂದಾಗ ರೆಸ್ಟ್ ಮಾಡಲಿ, ಇಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗಲಿ ಏನೋ ಅಂಥದ್ದು ನಮ್ಮ ಸಂಸ್ಕಾರ. ಏನ್ರಿ ಸಂಸ್ಕಾರ ಭಾರತ ದೇಶದ್ದು! ಸನಾತನ ಧರ್ಮ ನೋಡಿ ಹೇಗಿದೆ. ರಂಗೋಲಿ ಹಾಕ್ತಿದ್ವು, ಯಾವುದ್ಯಾವುದ್ರಲ್ಲೂ ರಂಗೋಲಿ ಹಾಕೋದಲ್ಲ, ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ತಿದ್ವು. ಯಾಕಂದರೆ ಅಕ್ಕಿ ಹಿಟ್ಟನ್ನ ಇರುವೆ ತಿನ್ನುತ್ತೆ, ಪಕ್ಷಿ ತಿನ್ನುತ್ತೆ ಅನ್ನೋಂಥದ್ದು. ಅಲ್ಲ, ಎಲ್ಲೆಲ್ಲಿ ದಾನ ಧರ್ಮ ಹೇಗೆ ರೂಢಿಸ್ಕೊಂಡಿದೆ ನೋಡಿ. ನಮ್ಮ ಒಂದು ಇಟ್ ಈಸ್ ದೇರ್ ಇನ್ ದ ರೂಟ್ಸ್ ಆಫ್ ಆಲ್ ಇಂಡಿಯನ್ಸ್ ಅಲ್ವಾ. ವಿ ಶುಡ್ ಬಿ ಪ್ರೌಡ್ ಟು ಬಿ ಟು ಹ್ಯಾವ್ ಬಾರ್ನ್ ಇನ್ ದಿಸ್ ಕಂಟ್ರಿ ಮ್ಯಾನ್. ಈ ನೇಷನ್, ಈ ದೇಶ ಅನ್ನೋಂಥದ್ದು ಏನಿದೆಯೋ, ನಾವು ಎಷ್ಟು ಧರ್ಮ, ಎಷ್ಟು ನಮಗೆ ಪುಣ್ಯ ಇದ್ದರೆ ಇಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಗೊತ್ತಾ. ಅಷ್ಟೇ ಅಲ್ಲ, ನಮ್ಮ ಮನೆಗಳ ಹತ್ರ ಕುಂಬಳಕಾಯಿ ಗಿಡನೋ ಅಥವಾ ಸೊರೆಕಾಯಿ ಗಿಡನೋ ಅಥವಾ ಯಾವುದೇ ಗಿಡ ಇರಲಿ, ಮೊದಲನೇ ಹಣ್ಣು ಅಂತೇನು ಬರುತ್ತೋ ಅಥವಾ ಫಲ ಅಂತೇನು ಬರುತ್ತೋ ಅದನ್ನು ದೇವಸ್ಥಾನಕ್ಕೆ ಗುರುಗಳು ಕೊಡ್ತಿದ್ದು. ಇದು ಗೊತ್ತಿರಬೇಕು, ವಯಸ್ಸಾದವ್ರಿಗೆ ಗೊತ್ತಿರುತ್ತೆ. ನಾವು ಚಿಕ್ಕವರು ಇದ್ದವ್ರಿಗೆ ಅವ್ರಿಗೆ ಗೊತ್ತಾಗೋದಿಲ್ಲ. ಈ ಕಾಲದವ್ರಿಗೆ ಗೊತ್ತೇ ಇರಲ್ಲ ಬಿಡಿ, ಬಟ್ ವಯಸ್ಸಾದವ್ರಿಗೆ ಗೊತ್ತಿರುತ್ತೆ ಇದೆಲ್ಲನೂ. ಇದು ನಮ್ಮ ಧರ್ಮ. ಸೊ ಎಷ್ಟು ಕೊಡ್ತೀವೋ ಅಷ್ಟು ಭಗವಂತ ನಮಗೆ ವಾಪಸ್ ಕೊಡ್ತಾನೆ, ಗೊತ್ತಿರಲಿ. ಆ ಕೊಡೋದು ಯಾವುದು? ಅವನಿಂದ ಪಡ್ಕೊಂಡಿದ್ದರಲ್ಲಿ ಕೇವಲ 10% ಮಾತ್ರ ಕೊಡ್ತಿದ್ದೀವಿ. ಇದನ್ನು ಎಲ್ಲ ಶ್ರೀಮಂತರು, ನಿಜವಾದ ಶ್ರೀಮಂತರು ಮಾಡ್ತಾರೆ. ಈ ಫೇಕ್ ಶ್ರೀಮಂತರು ಇರ್ತಾರೆ, ಲಂಚ ತಗೊಂಡು ಶ್ರೀಮಂತ ಆಗಿರೋರು, ಮೋಸ ಮಾಡಿ ಶ್ರೀಮಂತ ಆಗಿರೋರು, ದಿಢೀರ್ನೇ ಏನೋ ಫ್ಯಾನ್ಸಿ ಕ್ವಿಕ್ ಸ್ಕೀಮ್ ಅಂತಂದು ಮಾಡ್ಕೊಂಡು ಶ್ರೀಮಂತರಾದವರು. ಇಂಥವ್ರ ಬಗ್ಗೆ ನಾನು ಹೇಳ್ತಿಲ್ಲ. ನಿಜವಾದ ವ್ಯಾಪಾರ ಮಾಡಿ, ಕಷ್ಟಪಟ್ಟು ದುಡಿದು ಶ್ರಮಿಸಿ ಶ್ರೀಮಂತರಾದವ್ರ ಬಗ್ಗೆ ಹೇಳ್ತಿದ್ದೀನಿ. ಇವರೆಲ್ಲ ಕೊಡೋ ಮನೋಭಾವನೆ ಹೆಚ್ಚಿರುತ್ತೆ. ಸೊ ಹೀಗಾಗಿ ನಮ್ಮ ಸ್ಪೆಷಲ್ ಸಬ್ಸ್ಕ್ರೈಬರ್ಸ್ ಯಾರಾಗಿದ್ದೀರೋ, ನೀವೆಲ್ಲರೂ ವಿಶ್ವದಾನ ಮಾಡ್ತಿದ್ದೀರಿ ಒಂದು ರೀತಿಯಲ್ಲಿ ಅಂತ ಗೊತ್ತಿರಲಿ. ಯಾರೆಲ್ಲ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡಿದ್ದೀರೋ ಅದು ಗುರುಗಳಿಗೆ ಕೊಡುವಂಥ ಒಂದು ದಕ್ಷಿಣೆನೇ ಆಗಿರುತ್ತೆ. ಅಷ್ಟೇ. ನಿಮಗೇನು ಬರುತ್ತೆ ಅದರಿಂದ? ನಿಮಗೊಂದು ಪುಣ್ಯ ಬರುತ್ತೆ. ನಾನು ಅದರಲ್ಲಿ ವಿಶ್ವಕ್ರಿಯೆಗಳು ಏನೇನು ಮಾಡ್ತೀನೋ ನನಗೆ ಗೊತ್ತು. ನಮ್ಮ ಆಶ್ರಮ ಬರ್ತಿದೆ, ಸತ್ಯಲೋಕ ಆಶ್ರಮ. ತದನಂತರ ನಾನು ವಿಶ್ವಕ್ರಿಯೆಗಳನ್ನು ನಿಮ್ಮ ಪರವಾಗಿ, ನನ್ನ ಪರವಾಗಿ, ಅನಂತ ವಿಶ್ವ ಆಚಾರ್ಯ ಸಂಸ್ಥೆಯ ಪರವಾಗಿ ಮಾಡುವಂಥದ್ದು. ಆ ಧರ್ಮ ಎಲ್ಲ ನಿಮಗೆ ಬರುತ್ತೆ. ನಿಮಗೆ ಗೊತ್ತಿಲ್ಲ ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು ಅಂತಂತೇಳಿ. ನನಗೆ ಗೊತ್ತಿದೆ. ಸೊ ಹಾಗಾಗಿ ಯಾರು ಸ್ಪೆಷಲ್ ಸಬ್ಸ್ಕ್ರೈಬರ್ ಆಗಿರ್ತೀರೋ ಅದರ ಮೂಲಕ ನೀವೇನು
ಕೊಡುವಂಥದ್ದಾಗಿದೆಯೋ ಅದು ಸಹ ವಿಶ್ವ ಧರ್ಮದಲ್ಲೇ ನಡೀತಿದೆ, ಅದು ದಾನ ಧರ್ಮವೇ ಗೊತ್ತಿರಲಿ. ಸೊ ಹಾಗಾಗಿ ಇದನ್ನೆಲ್ಲ ಮಾಡಿ ಆ ಒಂದು ಭಗವಂತನ ಪುಣ್ಯವನ್ನು ತೆಗೆದುಕೊಳ್ಳೋಣ, ಕರ್ಮಗಳಿಂದ ವಿಮುಕ್ತಿಯಾಗೋಣ. ಬೇಗ ಯಾವುದಾದ್ರೂ ಈ ಭೂಲೋಕದ ಒಂದು ದೃಷ್ಟಿಕೋನದಲ್ಲಿ ಕರ್ಮಗಳಿದ್ದರೆ, ಅದು ಸಾಲ ಬಾಧೆಗಳಿದ್ದರೆ ಬೇಗ ಹೊರಟೋಗಲಿ. ಲಿಟಿಗೇಷನ್ಸ್ ಏನಾದರೂ ಇದ್ದರೆ, ಕೋರ್ಟ್ ಕೇಸಸ್ಗಳೇನಾದಿದ್ದರೆ, ಆರೋಗ್ಯ ಸಮಸ್ಯೆಗಳಿದ್ದರೆ, ಮದುವೆ ಆಗದೇ ಇದ್ದರೆ, ಮದುವೆ ಆಗಿ ಮಕ್ಕಳಾಗದೇ ಇದ್ದರೆ, ಮಕ್ಕಳಾಗಿಯೂ ಸಹ ಮಕ್ಕಳಿಂದ ನಮಗೆ ಬರಬೇಕಾಗಿರೋಂಥ ಪುಣ್ಯ ಬರದೇ ಇದ್ದರೆ, ಸಂತೋಷ ಬರದೇ ಇದ್ದರೆ, ಅದೆಲ್ಲ ಬರಲಿ ಅಂತ ನಾನು ಆಶಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಶ್ರೀಮಂತರಾಗೋಣ. ನೇರವಾಗಿ ಮೇ 10ನೇ ತಾರೀಕು 2026 ಭಾನುವಾರ ನಿಮಗೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉತ್ತಮವಾದಂತಹ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಯನ್ನ ಗುರುಗಳು ತಮ್ಮ ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರಗಳ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಮುಂಬರುವ ಕಾರ್ಯಾಗಾರ ಮೇ 10ನೇ ತಾರೀಕು ನಡೀತಾ ಇದೆ. ತಪ್ಪದೆ ನೀವೆಲ್ಲರೂ ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.